ಇವತ್ತು ನಾವು ತೋಮ ಬಗ್ಗೆ ಧ್ಯಾನ ಮಾಡೋಣ. ಅಪೊಸ್ತಲನಾದ ತೋಮನ ಬಗ್ಗೆ ನಾವು ಧ್ಯಾನ ಮಾಡೋಣ. ಈ ತೋಮನು ನಮ್ಮ ಭಾರತ ದೇಶಕ್ಕೆ ಬಂದು ನಮ್ಮ ಭಾರತ ದೇಶಕ್ಕೆ ಸ್ವಾರ್ಥ ಹೇಳಿರುವಂತ ಅಪೊಸ್ತಲನು. ದೇವರು ತೋಮನ ಆರಿಸ್ಕೊಂಡು ತೋಮಲಿದ್ದ ನಮ್ಮ ಭಾರತ ದೇಶಕ್ಕೆ ದೇವರು ಸ್ವಾರ್ಥನ ಅಂದಿಸರು. ಇವತ್ತು ನಾವೆಲ್ಲ ರಕ್ಷಣೆಯಲ್ಲಿ ಬಂದೀವಂದ್ರೆ ತೋಮ ಬಂದು ಅವಾಗ ಬಂದು ಸ್ವಾರ್ಥ ಹೇಳಿರೋದು, ಹೌದಾ ಇಲ್ಲ? ಅದಕ್ಕೆ ತೋಮನ ಬಗ್ಗೆ ನಾವು ಧ್ಯಾನ ಮಾಡೋಣ. ತನ್ನ ಜೀವಿತ ಚರಿತ್ರೆ ಏನು ಅನ್ನೋದು ನಾವು ತಿಳ್ಕೊಳ್ಳೋಣ. ಈ ತೋಮನು ಗಲಿಲಿಯ ಪ್ರಾಂತದವನು. ತೋಮನ ದೇವರು ಹೆಂಗ ಆರಿಸ್ಕೊಂತಾನಪ್ಪ ಅಂತ ಹೇಳಿದ್ರೆ, ಈ ತೋಮನ ಎಲ್ಲಾರು ಅಪೊಸ್ತಲರನ್ನ ಎಲ್ಲಾರನ್ನ ಇವ್ ನೋಡು, ಪೇತ್ರನ ಆ ಮೀನು ಹಿಡ್ಕೊಳುವಾಗ ಬಂದು ದೇವರು ಕರಿತಾನ, ಎಷ್ಟು ಸಮಯ ಕರಿತಾನ, ಹೌದಾ ಇಲ್ಲ? ಯೋಹಾನು ಯಾಕೋಬರ್ನು ಕೂಡ ಅವ್ರು ಕೂಡ ಮೀನು ಬಳೆಗಳು ಬಿಚ್ಕೊಂತಿರುವಾಗ ಅವಾಗೂ ಕರಿತಾನ. ಮತ್ತೆ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಿರ್ತಾನ, ಅವಾಗ ಬಂದು ಮತ್ತೆ ಕರಿತಾನ. ಹಂಗ ತೋಮನ ಹೆಂಗ್ ಕರೆದಾನ ಅನ್ನೋದು ಬೈಬಲ್ನಾಗ ಎಲ್ಲಿ ಇಲ್ಲ. ಆದ್ರೆ ಈ ತೋಮ ಬಗ್ಗೆ ನಾವು ಧ್ಯಾನ ಮಾಡೋದಾದ್ರೆ ನಮಗೆ ತೋಮ ಬಗ್ಗೆ ಎಲ್ಲಿ ಸಿಗ್ತದಪ್ಪ ಅಂತ ಹೇಳಿದ್ರೆ ನಮ್ಗೆ ಯೋಹಾನ ಸುವಾರ್ತೆನಲ್ಲೇ ನಮಗೆ ಸಿಗ್ತದೆ. ನಾವು ಮತ್ತೆ ಸುವಾರ್ತೆ, ಮಾರ್ಕ್ ಸುವಾರ್ತೆ, ಲೂಕಾ ಸುವಾರ್ತೆನಾಗ ಈ ಅಪೊಸ್ತಲರ ಹೆಸರುಗಳು ಬರೆದಿರ್ತಾರಲ್ಲ, ಅದ್ರಾಗ ನಮ್ಗೆ ಕಾಣತಾನ ತೋಮ. ಆದ್ರೆ ತೋಮದು ಆ ಒಂದು ದೇವ್ರದಲ್ಲಿ ಅಪೊಸ್ತಲರಲ್ಲಿ ಏನೇನ್ ವ್ಯವಹಾರ ಮಾಡದ, ಹೆಂಗಿದ್ದ ಅನ್ನೋದನ್ನ ನಮ್ಗೆ ಯೋಹಾನನೇ ಬರಿತಾನೆ, ಯೋಹಾನ ಸುವಾರ್ತೆನಲ್ಲಿ ತೋಮನ ಬಗ್ಗೆ. ಅದೇ ರೀತಿಯಲ್ಲಿ ನಾವು ತೋಮನ ಬಗ್ಗೆ ಧ್ಯಾನ ಮಾಡೋಣ. ತೋಮ ಬಗ್ಗೆ ಏನ್ ದೇವ್ರು ಬರೆಸನ, ತನ್ನ ಜೀವಿತ ಚರಿತ್ರೆ ಏನು, ತನ್ನ ಭಾರತ ದೇಶಕ್ಕೆ ಹೆಂಗ್ ಬಂದ, ಹೆಂಗ್ ನಮ್ಗೆ ಸ್ವಾರ್ಥ ಅಂದಿಸ್ದ, ಇವನ್ನೆಲ್ಲ ನಾವಿವತ್ತು ಧ್ಯಾನ ಮಾಡೋಣ. ತೋಮನ ಈ ಯೋಹಾನು 4 ಸಂದರ್ಭದಲ್ಲಿ ಬರಿತಾನೆ. ಒಂದು ಏನಂದ್ರೆ, ಯೇಸು ಸ್ವಾಮಿ ಬೇತೇನ್ ಪಟ್ಟಣದಲ್ಲಿ ಇರ್ತಾನ. ಬೇತೇನ್ ಪಟ್ಟಣ ಯೂದ ಪ್ರಾಂತದಲ್ಲಿ ಇರ್ತದೆ. ಯೇಸು ಸ್ವಾಮಿ ಯೂದ ಪ್ರಾಂತದಲ್ಲಿ ಬೆತ್ಲೆಹೇಮ್ನಲ್ಲಿ ಹುಟ್ಟಿ ಎಲ್ಲಿ ಗಲಿಲಾಯನ ನಜರೇತಿನಲ್ಲಿ ಬೆಳೆದನ. ಅಂದ್ರೆ ನಜರೇತಿನಲ್ಲೇ ಗಲಿಲಾಯನಲ್ಲೇ ಯೇಸು ಸ್ವಾಮಿ ಇರ್ತಾನ ನಮ್ಮ ಮಾತು. ಅದಕ್ಕೆ ನಜರೇತಿನ ಯೇಸು ಅಂತೇಳಿ ಕರೀತಾರೆ. ಈ ಬೇತೇನ ಪಟ್ಟಣದಲ್ಲಿ ಹೋಗಿ ಸ್ವಾರ್ಥ ಹೇಳ್ತಿರುವಾಗ ಅಲ್ಲಿ ಸ್ವಲ್ಪ ಪರಿಸರು, ಈ ಯೂದ ಮತ ದೊಡ್ಡವ್ರು ಏನ್ ಮಾಡ್ತಾರೆ ಅಂದ್ರೆ ಯೇಸು ಸ್ವಾಮಿನ ಸಾಯಿಸ್ಬೇಕಂತೇಳಿ ನೋಡ್ತಾರೆ. ನೋಡಿದಾಗ ಇವರೆಲ್ಲರೂ ಅಪೊಸ್ತಲರು, ಯೇಸು ಸ್ವಾಮಿ ಇವರೆಲ್ಲರೂ ಶಿಷ್ಯರೆಲ್ಲರೂ ಏನ್ ಮಾಡ್ತಾರ, ಅಲ್ಲಿಂದ ಬಂದ್ಬಿಡ್ತಾರೆ. ಬಂದು ಗಲಿಲಾಯ ಪ್ರಾಂತದಲ್ಲಿ ಇರ್ತಾರೆ. ಗಲಿಲಾಯ ಪ್ರಾಂತದಲ್ಲಿ ಇದ್ದಾಗ ಮಾರ್ತ, ಮರಿಯಳು, ಲಾಜರು ಇವರೆಲ್ಲರೂ ಬೇತೇನ ಪಟ್ಟಣದಾಗ ಇರ್ತಾರೆ. ಲಾಜರ್ಗೆ ಆರಾಮಿರೋದಿಲ್ಲ, ಹೇಳಿ ಕಳಿಸ್ತಾರ ಆರಾಮಿರೋದಿಲ್ಲ ಅಂತೇಳಿ. ಅವಾಗ ಯೇಸು ಸ್ವಾಮಿ ಸರಿ 3 ದಿನ ಆದ್ಮೇಲೆ ಹೋಗೋಣ ಅಂತೇಳಿ 4 ದಿನ ಆದ್ಮೇಲೆ ಹೋಗ್ತಾರೆ. ಹೋಗಂತ ಸಂದರ್ಭದಲ್ಲಿ ಹೋಗೋಣ ಬಾ ಅಂತ ಹೇಳಿ ಈ ಒಂದು ಅಪೊಸ್ತಲರು ಹೇಳಿದಾಗ ಇವರೆಲ್ಲರೂ ಭಯಪಡ್ತಾರ. ಯಾಕಂದ್ರೆ ಇವಾಗ ಬೇತೇನ್ ಪಟ್ಟಣದಲ್ಲೇ ಯೇಸು ಸ್ವಾಮಿನ ಸಾಯಿಸ್ಬೇಕಂತ ಹೇಳಿ ನೋಡ್ಯಾರ. ಕಾಲುಗಳ ತಗೊಂಡು ಹೊಸದು ಇದು ಮಾಡೋ ಸಾಯಿಸ್ಬೇಕಂತ ನೋಡಿದಾಗ ಅಲ್ಲಿದ್ದು ಬ್ಯಾಡ ಅಂತ ಹೇಳಿ ಇವರು ವಾಪಸ್ ಬಂದಾರ. ಇವ್ ಮತ್ತೆ ಅಲ್ಲಿಗೆ ಹೋಗೋಣ ಬಾ ಅಂತ ಹೇಳ್ತಾರ. ಅಲ್ಲಿ ಹೋಗಿ ಬಂದ್ರೆ ಏನ್ ಮಾಡ್ತಾರ ಅವರು, ಕಂಪಲ್ಸರಿ ನಮ್ಮನ್ನ ಸಾಯಿಸ್ತಾರ. ನಮ್ಮನ್ನ ಅಲ್ಲಿಗೆ ಹೋಗೋಣ ಬಾ ಅಂತ ಹೇಳ್ತಾನಲ್ಲ ಅಂತ ಹೇಳಿದಾಗ ಅವ್ ತೊಂಬಂದು ಮಾತಂತಾನ, ಬಾ ಇವಾಗ ಹೋಗೋಣ ಅಂತ ಹೇಳ್ತಾನಲ್ಲ, ಹೋಗಿ ನಾವೊಬ್ರು ಸಾಯನ ಇತನ ಜೊತೆಗೆ ಅಂತೇಳಿ ಅಂತಾನ. ಅದೊಂದು ಸಂದರ್ಭ ನೋಡ್ರಿ, ಯೋಹಾನ ಸುವಾರ್ತೆ 11ನೇ ಅಧ್ಯಾಯ 16ನೇ ವಚನ. ಆಗ ದಿದುಮನೆಂಬ ತೋಮನು ತೋಮನ ಜೊತೆ ಶಿಷ್ಯರಿಗೆ, ನಾವು ಸಹ ಹೋಗಿ ಆತನೊಳಗೆ ಸಾಯೋಣ ಎಂದು ಹೇಳಿದನು. ಏನಂತ ಹೇಳೋಣ, ನಾವು ಆತನ ಜೊತೆಗೆ ಸಾಯೋಣ ಅಂದ್ರೆ ತೋಮನ್ ಇರೋದು ಏನಂದ್ರೆ, ತೋಮನಿಗೆ ಜಾಸ್ತಿ ಅನುಮಾನ ಜಾಸ್ತಿ. ಅರ್ಥ ಆಯ್ತಾ? ಅಲ್ಲಿ ಕಂಪಲ್ಸರಿ ನಮ್ಮನ್ನ ಸಾಯಿಸ್ತಾರೇನೋ, ಅವಾಗೇ ತಪ್ಸ್ಕೊಂಡ್ ಬಂದಿವಿ, ಇವಾಗ ಹೋಗಿ ಬಂದ್ರೆ ನಮ್ಮನ್ನ ಕಂಪಲ್ಸರಿ ಏನೋ ಒಂದು ಮಾಡ್ತಾರ. ಮತ್ತೆ ಯೇಸು ಸ್ವಾಮಿ ನೋಡಿದ್ರೆ ಹೇಳಿದ್ರೆ ಕೇಳವಲ್ಲ, ಹೋಗೋಣ ಅಂತ ಹೇಳ್ತಾನ. ಮತ್ತೆ ನಾವು ಕೂಡ ಇತನ ಜೊತೆಗೆ ಹೋಗಿ ಸಾಯನ, ಅಷ್ಟೇ, ಇನ್ನು ಬೇರೆ ಏನಿಲ್ಲ. ಅಂದ್ರೆ ಅವಿಶ್ವಾಸ ಅನ್ನೋದು ಭಾರಿ ಇರ್ತದೆ ನಮ್ಮ ಮಾತು. ಅಂದ್ರೆ ಯಾವ್ದಕ್ಕಾಗ್ಲಿ ತೋಮ ಜಲ್ದಿ ನಂಬೋದಿಲ್ಲ.
ಅದನ್ನು ಪರಿಶೀಲಿಸಿ ನೋಡಿ ನಂಬ್ತಿರ್ತಾನ. ಬೇಗ ನಂಬೋದಲ್ಲ, ಬರೀ ಅನುಮಾನ ಬೀಳ್ತಿರ್ತಾನ ಅವನು. ಮಾತು ಅವನ ಸ್ವಭಾವ ಯಾರಲ್ಲಿ ಇರ್ತತೆ? ಯೋಹಾನನ ಈ ತೋಮದಲ್ಲಿ ನಮಗೆ ಕಾಣುತ್ತದೆ. ಅದೇ ರೀತಿಯಲ್ಲಿ ಯೇಸು ಸ್ವಾಮಿ ಇನ್ನೊಂದು ಸಂದರ್ಭದಲ್ಲಿ ಕೂಡ ಒಂದು ಮಾತು ಹೇಳ್ತಾನ, ನಾನು ನಿಮ್ಮನ್ನ ಬಿಟ್ಟು ನಾನು ಹೋಗ್ತೀನಿ, ಅಲ್ಲಿ ಹೋಗಿ ನಾನು ನಿಮ್ ಸಲುವಾಗಿ ಸ್ಥಳ ಸಿದ್ಧಪಡಿಸ್ತೀನಿ ಅಂತೇಳಿ ಹೇಳುವಾಗ ಎಲ್ಲ ಸುಮ್ಮನೆ ಇರ್ತಾರ, ಯಾರು ಮಾತಾಡೋದಿಲ್ಲ ಶಿಷ್ಯರು. ಅವಾಗ ಥೋಮ ಏನ್ ಮಾಡ್ತಾನ ಗೊತ್ತಾ? ಎಲ್ಲಿ ಗೊತ್ತೇ ನೀನು ನಮಗೆ ಹೇಳು, ನಾವ್ ಬರ್ಬೇಕಲ್ಲ ನಿಂದೆ ಒಟ್ಟು ಏನಂತ ಥೋಮ ಅನುಮಾನ. ಎಲ್ಲಿ ಹೋಗ್ತಾರ, ಎಲ್ಲಿರ್ತಾರ, ನಮ್ಮನ್ ಬಿಟ್ಟು ನಾವೇನ್ ಬರ್ಬೇಕು, ನಿನ್ ನಮ್ಗೆ ನಾವ್ ಬಂದಿವಲ್ಲ, ಅದೇ ಡೌಟ್ ಕ್ಲಿಯರ್ ಮಾಡ್ಕೊಂಡ್ಬಿಡ್ಬೇಕು ತೋಮಾಗ ಇನ್ನೊಂದ್ ಏನ್ ಗೊತ್ತಾ, ಮನಸ್ಸಿನಾಗೆ ಇಟ್ಕೊಳ್ಳೋದಿಲ್ಲ. ಏನಿದ್ರೆ ಅವ್ರು ಜಲ್ದಿ ಕೇಳ್ಬಿಡ್ಬೇಕು, ಜಲ್ದಿ ತಿಳ್ಕೊಂಡ್ಬಿಡ್ಬೇಕು, ಡೌಟ್ಗಳು ಕ್ಲಿಯರ್ ಮಾಡ್ಕೋಬೇಕು ಅನ್ನೋದೇ ತೋಮ ಮನಸ್ಸಿನಲ್ಲಿ ಇರೋದು. ಬಟ್ ಇವ್ರಿಗೆ ಐತೆ, ಇವ್ರಿಗೆ ಕೂಡ ಕೇಳ್ಬೇಕನ್ನೋ ಮನಸ್ಸು ಐತಿ. ಇವಾಗ ಓದ್ತಾನಂದ್ರೆ ಎಲ್ಲಿಗೆ ಓದ್ತಾನ ಅಂತ ಕೇಳಿದ್ರೆ ಹೆಂಗ್ ಕೇಳ್ಬೇಕು ಅಂತ ಹೇಳಿ ಇವ್ರು ಅನ್ಕೊಂತಿರ್ತಾರೆ. ತೋಮ ಹಂಗಲ್ಲ, ಇದು ನನಗೆ ಮನಸ್ಸಿನಾಗ ಐತೆ, ಡೌಟ್ ಬಂದ್ಬಿಟ್ಟಿದ್ರೆ ಕೇಳ್ಬಿಡೋದು, ತಿಳ್ಕೊಂಬಿಡೋದು ಜಲ್ದಿ. ತೋಮನಿರುವಂತ ಸ್ವಭಾವ ಒಂದು ಒಳ್ಳೆ ಸ್ವಭಾವ ಏನಂತ ಹೇಳಿದ್ರೆ ತಿಳ್ಕೋಬೇಕು. ಏನೇ ಮನಸ್ಸಿನಾಗ ಡೌಟ್ ಐತಂದ್ರೆ ಅದನ್ನ ಫಸ್ಟ್ ಕ್ಲಾರಿಫಿಕೇಶನ್ ಮಾಡ್ಕೋಬೇಕು ಅನ್ನೋ ಒಂದು ಮನಸ್ಸು ತೋಮಗ ಐತೆ. ನಮಗ್ ಕೂಡ ಆ ಮನಸ್ಸು ಇರಬೇಕು, ತಿಳ್ಕೊಬೇಕನ್ನೋ ಆಸೆ ಇರಬೇಕು. ಆ ಡೌಟ್ ಆಗೇ ಇರಬಾರ್ದು, ಕ್ಲಾರಿಫಿಕೇಶನ್ ಮಾಡ್ಕೋಬೇಕು. ಬೈಬಲ್ನ ನಾವ್ ಇನ್ನ ಧ್ಯಾನ ಮಾಡ್ಬೇಕು, ಬೈಬಲ್ನಾಗಿರೋ ಡೌಟ್ಸ್ಗಳೆಲ್ಲ ನಾವ್ ಇನ್ನ ಕ್ಲಾರಿಫಿಕೇಶನ್ ಮಾಡ್ಕೋಬೇಕು ಅನ್ನೋ ಮನಸ್ಸು ನಮಗೆ ಇರಬೇಕು. ಯಾಕಂದ್ರೆ ದೇವ್ರು ಕೂಡ ಅಷ್ಟೇ ಓವರ್ಫುಲ್ ಇದ್ದ ಕೂಡ ತೋಮನ ಸಹಿಸ್ಕೊಂಡು ನಡೆಸ್ತಿರ್ತಾನೆ. ಅದಕ್ಕೆ ಒಂದ್ಸರಿ ಯೇಸು ಸ್ವಾಮಿ ಸತ್ತು ಪುನರುತ್ಥಾನಾಗಿ ಎದ್ದು ಬರ್ತಾನ. ಯೇಸು ಸ್ವಾಮಿ ಎದ್ದು ಪುನರುತ್ಥಾನಾಗಿ ಬಂದಾಗ ಈ ಶಿಷ್ಯರಿಗೆಲ್ಲರಿಗೆ ಕಾಣ್ತಾನ. ತೋಮ ಇರೋದಿಲ್ಲ ಅವಾಗ, 10 ಜನ ಶಿಷ್ಯರು ಇರ್ತಾರ. ಅವಾಗ ಒಬ್ಬನು ಇಸ್ಕರಿಯೋತ ಹೋದ ಸತ್ತೋಗ್ಬಿಟ್ಟಿರ್ತಾನ. ತೋಮ ಅಲ್ಲಿ ಇರೋದಿಲ್ಲ, 10 ಜನ ಶಿಷ್ಯರು ಇರ್ತಾರ. 10 ಜನಗ ಕಾಣ್ತಾನ ಯೇಸು ಸ್ವಾಮಿ. ಕಂಡಾಗ ಅವ್ ತೋಮ ಇರೋದಿಲ್ಲ. ಅವಾಗ ಹೇಳ್ತಾರ, ಯೇಸು ಸ್ವಾಮಿ ನಮಗೆ ಸತ್ತ ಪುನರುತ್ಥಾನ ನಮಗೆ ಕಂಡನ ಅಂತ ಹೇಳಿದಾಗ ತೋಮ ಅಂತಾನ, ಕಂಡನ? ನೀವೆಂಗ ನೋಡಿರಿ, ನೀವೆಂಗ ನಂಬಿರಿ? ನಾನಾಗಿದ್ರೆ ಆ ಗಾಯಗೊಳಗ ಕೈ ಇಟ್ಟು ನೋಡಿ ನಂಬುತ್ತಿದ್ದೆ ನಾನು. ಅಂದ್ರೆ ತೋಮಗೆ ಅನ್ನೋದು ಅನುಮಾನ ಕ್ಲಿಯರ್ ಮಾಡ್ಕೋಬೇಕು. ನೀವು ಮಾಡ್ಕೊಳ್ಳೋದಿರಲ್ಲ, ನಾನು ಅದ್ರ ಕ್ಲಿಯರ್ ಮಾಡ್ಕೋಬೇಕು ಅನ್ನೋ ಮನಸ್ಸು ಯಾರ್ದು? ತೋಮದು. ನೋಡ್ರಿ ಯೋಹಾನ ಸುವಾರ್ತೆ 20ನೇ ಅಧ್ಯಾಯ 24ನೇ. ಯೇಸು ಬಂದಾಗ 12 ಮಂದಿ ಶಿಷ್ಯರೊಳಗೆ ಒಬ್ಬನಾದ ದಿದುಮನೆನಿಸಿಕೊಳ್ಳುವ ತೋಮನವರ ಸಂಗಡ ಇರಲಿಲ್ಲ. ಆದುದರಿಂದ ಉಳಿದ ಶಿಷ್ಯರು ನಾವು ಸ್ವಾಮಿಯನ್ನು ನೋಡಿದ್ದೇವೆ ಎಂದು ಅವನಿಗೆ ಹೇಳಿದರು. ಅದಕ್ಕೆ ಅವನು, ನಾನು ಆತನ ಕೈಗಳಲ್ಲಿ ಮೊಳೆಗಳಿಂದಾದ ಗಾಯವನ್ನು ನೋಡಿ ಆ ಮೊಳೆಯ ಗಾಯದಲ್ಲಿ ನನ್ನ ಬೆರಳನ್ನು ಬಿಟ್ಟು ಆತನ ಪಕ್ಕೆಯಲ್ಲಿ ನನ್ನ ಕೈಯನ್ನು ಹಾಕಿದೆ ಹೊರತು ನಿಮ್ಮ ಮಾತನ್ನು ನಂಬುವುದೇ ಇಲ್ಲ. ಎಷ್ಟು ಕೈಯಾಗ ಗಾಯದಲ್ಲಿ ಮತ್ತೆ ಪಕ್ಕದಲ್ಲಿ ಗಾಯ ಆಗತ್ತಲ್ಲ, ಅಲ್ಲಿ ಕೂಡ ನಾನು ಕೈ ಇಟ್ಟು ನೋಡಿದ್ರೆ ಮಾತ್ರ ನಂಬ್ತೀನಿ, ಅಲ್ಲವರೆಗೆ ನಾನು ನಂಬೋದಿಲ್ಲ. ಅದ್ರ ಕೆಲವೊಂದು ಮಾತು ಹೇಳ್ತಾನ ದೇವ್ರು. ಎಷ್ಟು ಒಂದು ಮಾತು ಹೇಳ್ತಾನೆ ನೋಡ್ರಿ 26ನೇ ಅಧ್ಯಾಯದಲ್ಲಿ. 8 ದಿವಸಗಳಾದ ಮೇಲೆ ಆತನ ಶಿಷ್ಯರು ತಿರುಗಿ ಒಳಗಿದ್ದಾಗ ತೋಮನವರ ಸಂಗಡ ಇದ್ದನು. 8 ದಿನ ಆದ್ಮೇಲೆ ಅದಾನ. ಬಾಗಿಲುಗಳು ಮುಚ್ಚಿದ್ದವು. ಆಗ ಯೇಸು ಬಂದು ನಡುವೆ ನಿಂತು ನಿಮಗೆ ಸಮಾಧಾನವಾಗಲಿ ಅಂದನು. ಆಮೇಲೆ ತೋಮನು, ನಿನ್ನ ಬೆರಳನ್ನು ಈ ಕಡೆ ಚಾಚಿ ನನ್ನ ಕೈಗಳನ್ನು ಮುಟ್ಟಿ ನೋಡು, ನಿನ್ನ ಕೈ ಚಾಚಿ ನನ್ನ ಪಕ್ಕೆಯಲ್ಲಿ ಹಾಕು, ನಂಬದವನಾಗಿರಬೇಡ, ನಂಬುವವನಾಗು ಎಂದು ಹೇಳಿದನು. ತೋಮನು ಆತನಿಗೆ, ನನ್ನ ಸ್ವಾಮಿ ನನ್ನ ದೇವರು ಎಂದು ಹೇಳಿದನು. ಯೇಸು ಅವನಿಗೆ, ನೀನು ನನ್ನನ್ನು ನೋಡಿದ್ದರಿಂದ ನಂಬಿದ್ದಿ, ನೋಡದೆ ನಂಬಿದವರು ಧನ್ಯರು ಎಂದು ಹೇಳಿದನು. ಆಮೆನ್, ಹಲ್ಲೆಲೂಯಾ. ಅವ್ 8 ದಿನ ಆದ್ಮೇಲೆ ತೋಮ ಇವ್ರ ಜೊತೆಗೆ, ಅಪೊಸ್ತಲರ ಜೊತೆಗೆ, ಎಲ್ಲರ ಜೊತೆಗೆ ತೋಮ ಕೂಡ ಅವಾಗ ಇರ್ತಾನೆ. ಇದ್ದಾಗ ಯೇಸು ಮತ್ತೆ ಬರ್ತಾನ. ಇದಕ್ಕಂದ್ರೆ ತೋಮ ಮಿಸ್ ಆಗಿರ್ತಾನ. ತೋಮ ನಂಬುತ್ತಿರೋದಿಲ್ಲ, ನಾನ್ ನಂಬೋದಿಲ್ಲ, ನೀವು ಹೇಳಿದ್ರು ಕೂಡ ನಾನ್ ನಂಬೋದಿಲ್ಲ, ನಾನಾದ್ರೆ ಆ ಗಾಯನಲ್ಲಿ ಮುಟ್ಟಿ ನಾನು ನಂಬುತ್ತೀನಿ ಅಂತ ಹೇಳಿ ಹೇಳಿರ್ತಾನೆ. ಅದಕ್ಕೆ ಯೇಸು ಸ್ವಾಮಿ ಬಂದು, ತೋಮ ಅಪನಂಬಿಕವಾಗಿ ಇರಬಾರ್ದು. ನೋಡಿ ಎಷ್ಟು ಸಹಿಸ್ಕೊಂತಾನಂದ್ರೆ ದೇವ್ರು, ಅಷ್ಟು ಅಪನಂಬಿಕವಾಗಿದ್ರು ಕೂಡ ತೋಮನ ಅಷ್ಟು ಸಹಿಸ್ಕೊಂತಾನೆ. ಅದಕ್ಕಂದ್ರೆ ತೋಮನಲ್ಲಿ ಇರುವಂತ ಮನಸ್ಸು ಏನಂದ್ರೆ, ನಾನು ತಿಳ್ಕೊಬೇಕು, ನಾನು ಅದನ್ನ ಸತ್ಯನ ನಾನು ತಿಳ್ಕೊಬೇಕನ್ನೋ ಆಸೆ ಇರ್ತದೆ. ಅದಕ್ಕೆ ಬಂದು ಮತ್ತೆ ಯೇಸು ಸ್ವಾಮಿ, ತೋಮ ಬಾ, ನಾನು ಕೈ ಮುಟ್ಟಿ ನೋಡು ಅಂತ ಹೇಳಿದಾಗ ಅವಾಗ ತೋಮ ಒಂದು ಮಾತಾಡ್ತಾನ, ಮುಟ್ಟಿ ನನ್ನ ಸ್ವಾಮಿ ನನ್ನ ದೇವರು ಒಪ್ಕೊಂತಾನ. ಅರ್ಥ ಆಯ್ತಾ? ಇವಾಗ ಕೂಡ ಈ ತೋಮದು ಮೆಡ್ರಾಸ್ ಚೆನ್ನೈನಲ್ಲಿ ಆ ಒಂದು
ಚರ್ಚಿನಲ್ಲಿ ಆ ಒಂದು ಹೆಸರು ಬರೆದಿರ್ತದಂತ, ನನ್ನ ಸ್ವಾಮಿ ನನ್ನ ದೇವರು ಅಂತೇಳಿ. ಅದಕ್ಕೆ ಒಂದು ಮಾತು ಹೇಳ್ತಾನೆ ದೇವರಲ್ಲಿ, ನೀವಾದ್ರೂ ನೋಡಿ ನಂಬಿರಿ, ನೋಡದೆ ನಂಬುವವನು ಧನ್ಯರು. ಯಾರು ಧನ್ಯರು? ಅಪೊಸ್ತಲರ ನಾವು ಅಪೊಸ್ತಲರು ನೋಡಿ ನಂಬ್ಯಾರ. ಅಪೊಸ್ತಲರು ಯೇಸುಸ್ವಾಮಿ ಜೊತೆಗೆ ತಿರುಗ್ಯಾರ, ಯೇಸುಸ್ವಾಮಿನ ಮುಟ್ಟಾರ, ಯೇಸುಸ್ವಾಮಿ ಜೊತೆಗೆ ಮಕ್ಕಂಡಾರ, ಎದ್ದಾರ. ಅವ್ರು ನೋಡಿ ನಂಬ್ಯಾರ. ಆದ್ರೆ ನಾವು ನೋಡ್ದೇನೆ ನಂಬಿವಿ, ನಾವು ಧನ್ಯರು. ಆಮೇನ್. ಅಪೊಸ್ತಲರಿಗಿಂತ ಧನ್ಯರು ನಾವು. ಹಲ್ಲೆಲೂಯಾ. ಎಷ್ಟು ಕೃಪೆ ನೋಡು. ನಾವು ಯೇಸುಸ್ವಾಮಿ ನೋಡಿಲ್ಲ, ಹೌದಾ? ಆದ್ರೆ ನಂಬಿಕೆಯಲ್ಲಿದ್ದ ನಾವು ನೀತಿವಂತರಾಗಿ, ಆಮೇನ್. ಯಾರು ನನ್ನ ಮೇಲೆ ವಿಶ್ವಾಸ ಇಡ್ತಾರೋ, ಯಾರು ನನ್ನ ಮೇಲೆ ನಂಬಿಕೆ ಇಡ್ತಾರೋ ಅವ್ರು ನೀತಿವಂತರಾಗಿ ಎನ್ನಿಸಲ್ಪಡ್ತಾರ ಅಂತೇಳಿ ದೇವ್ರ ವಾಕ್ಯ. ನಾವು ದೇವರನ್ನ ನೋಡದೆ ನಂಬಿವಿ, ವಿಶ್ವಾಸದಿಂದ ನಾವು ನಂಬಿವಿ. ಆ ನಂಬಿಕೆನೇ ನಮಗೆ ನೀತಿಯಾಗಿ ಎನ್ನಿಸಲ್ಪಟ್ಟது. ಹಲ್ಲೆಲೂಯಾ. ಮತ್ತೆ ಯೇಸುಸ್ವಾಮಿ ಸತ್ತು ಪುನರುತ್ಥಾನ ಆದ್ಮೇಲೆ ತೋಮನ ಬಗ್ಗೆ ಎಲ್ಲಿ ಬರ್ದಿಲ್ಲ, ತೋಮನ ಬಗ್ಗೆ ಅಂತ ಎಲ್ಲಿ ಬೈಬಲ್ನಲ್ಲಿ ಬರ್ದಿಲ್ಲ. ಬಟ್ ಕೆಲವು ಚರಿತ್ರಕಾರರು ತೋಮನ ಬಗ್ಗೆ ಹೇಳಾರ. ತೋಮಂದು ಚರಿತ್ರೆ ಹೆಂಗ, ತೋಮ ಎಲ್ಲೆಲ್ಲಿ ಪ್ರಯಾಣ ಮಾಡೋಣ, ಎಲ್ಲೆಲ್ಲಿಲ್ಲ, ಚರಿತ್ರಕಾರರು ಹೇಳಾರ. ಬಟ್ ಇದರಲ್ಲಿ ಕೆಲವೊಂದು ವಾದಗಳದಾವ. ಕೆಲವು ಮಂದಿ ಇದು ಸತ್ಯ ಅಂತ ಹೇಳ್ತಾರ, ಕೆಲವು ಮಂದಿ ಇದು ಅಸತ್ಯ ಅಂತ ಹೇಳ್ತಾರ. ಕೆಲವೊಂದು ವಿವಾದಗಳು ಅದಾವ. ಬಟ್ ಭಾರಿ ಮಂದಿ ಒಂದು ಚರಿತ್ರಕಾರರು ಏನಂತ ಹೇಳಾರ ಅನ್ನೋದನ್ನ ನಾವು ಧ್ಯಾನ ಮಾಡೋಣ. ಇದ್ರಾಗ ಎಲ್ಲವೂ ಸತ್ಯನೋ ಅಸತ್ಯನೋ ನಮಗೆ ಗೊತ್ತಿಲ್ಲ. ಬಟ್ ಚರಿತ್ರಕಾರರು ಮಾತ್ರ ಭಾರಿ ಮಂದಿ ಇದು ಸತ್ಯ, ಇದು ನಡೆದೈತೆ, ಹಿಸ್ಟ್ರಿನಲ್ಲಿ ಐತೆ ಅಂತ ಹೇಳಿ ಅವ್ರು ಮುದ್ರಿಸಾರ ನಮ್ಮ. ಅದು ಏನೇನಪ್ಪ ಅಂತ ಹೇಳಿ ನಾವು ನೋಡೋಣ. ತೋಮದು ಒಂದು ಚರಿತ್ರೆ ನಾವು ನೋಡೋದಾದ್ರೆ, ತೋಮ ಭಾರತ ದೇಶಕ್ಕೆ ಬಂದಿರೋದಂತ ನಿಜ, ಅದಂತ ಚರಿತ್ರಕಾರರು ಹೇಳ್ತಾರೆ. ಇವಾಗ ನಮಗಿರುವಂತ ಭಾರತ ದೇಶ, ಇವಾಗ ನಾವು ಸ್ವತಂತ್ರ ಬಂದು ನಾವು ಡಿವೈಡ್ ಆಗಿವಿ. ಅವಾಗ ಹೆಂಗಿತ್ತಂದ್ರೆ ಈ ಇಂಡಿಯಾ, ಪಾಕಿಸ್ತಾನ, ಆಫ್ಘಾನಿಸ್ತಾನ ಇವೆಲ್ಲ ಕಲ್ತು ಒಂದು ಭಾರತ ದೇಶ ಒಂದು ಇತ್ತು. ಅವೆಲ್ಲ ಕಲ್ತಿದ್ದಾಗ ತೋಮ ಬಂದಾನ. ಆ ಒಂದು ಆಫ್ಘಾನಿಸ್ತಾನ ಪ್ರಾಂತದಲ್ಲಿ ಬರ್ತಾನ. ಅವಾಗ ಏನಿರುತ್ತೆ, ಆಫ್ಘಾನಿಸ್ತಾನ ಇಂಡಿಯನ್ ಆಗೇ ಇರ್ತದೆ, ಭಾರತ ದೇಶದಲ್ಲೇ ಇರ್ತದೆ. ಅವಾಗ ಬಂದಾಗ ಅಲ್ಲಿ ಒಬ್ಬ ರಾಜನ್ ಇರ್ತಾನ, ಗುಂಡಾ ಫರಸ್ ಕಿಂಗ್ ಅಂತ ಹೇಳಿ. ಗುಂಡಾ ಫರಸ್ ರಾಜನ್ ಇದ್ದ. ಇವರೆಲ್ಲರೂ ಚೀಟಿ ಹಾಕ್ತಾರ, ಯಾರು ಎಲ್ಲೆಲ್ಲಿ ಹೋಗ್ಬೇಕು ಅಂತ ಹೇಳಿ. ಆಗದಾಗ ಈ ಒಂದು ಚೀಟಿ ತೋಮಗ ಭಾರತ ದೇಶಕ್ಕೆ ಹೋಗ್ಬೇಕಂತ ಹೇಳಿ ಬರ್ತದೆ. ಬಂದಾಗ ತೋಮ ಏನ್ ಮಾಡ್ತಾನೆ ಗೊತ್ತು, ನಾವು ಭಾರತ ದೇಶಕ್ಕೆ ಹೋಗೋದಿಲ್ಲ, ಆ ಪ್ರಾಂತಕ್ಕೆ ಹೋಗಿ ನಾವು ಸ್ವಾರ್ಥ ಹೇಳೋದಿಲ್ಲ ಅಂತ ಹೇಳಿ ಮನಸ್ಸಿನಾಗ ಅನ್ಕೊಂತಾನಂತ. ಅನ್ಕೊಂಡಾಗ ಯೇಸುಸ್ವಾಮಿ ಆ ತೋಮನ ಬಲಪಡಿಸ್ತಂತ. ಇಲ್ಲ ತೋಮ, ನೀನು ಹೋಗು, ಅಲ್ಲಿ ಆತ್ಮ ರಕ್ಷಣೆದಲ್ಲಿ ಬರಬೇಕು, ನೀನು ಹೋಗಿ ಅಲ್ಲಿ ಸ್ವಾರ್ಥ ಹೇಳಂತ ಹೇಳಿದ್ರೆ, ದೇವ್ರು ಮಾತಾಡ್ತಿರುವಾಗ ಬಲ ಹೊಂದುತ್ತಾನ. ನಾನು ಹೋಗ್ಬೇಕಂದ್ರೆ ಹೆಂಗ್ ಹೋಗ್ಬೇಕು ಅನ್ನೋ ಸಂದರ್ಭದಲ್ಲಿ ಈ ಆಫ್ಘಾನಿಸ್ತಾನದಲ್ಲಿ, ಈ ಭಾರತ ದೇಶದಲ್ಲಿ ಗುಂಡಾ ಫರಸ್ ಈ ಒಂದು ರಾಜನು ಒಂದು ದೊಡ್ಡ ಪ್ಯಾಲೇಸ್ ಕಟ್ಟಬೇಕಂತೇಳಿ ಒಂದು ಆಲೋಚನೆ ಮಾಡ್ತಿರ್ತಾನೆ. ಎಂತ ಪ್ಯಾಲೇಸ್ ಅಂದ್ರೆ, ಇದು ಇಡೀ ಪ್ರಪಂಚದಲ್ಲಿ ಇಂಥ ಪ್ಯಾಲೇಸ್ ಎಲ್ಲೆಲ್ಲಿ ಇರಬಾರ್ದು, ಯಾರು ಕಟ್ಟಿರಬಾರ್ದು ಅಂತ ಪ್ಯಾಲೇಸ್ನ ನಾನು ಕಟ್ಟಬೇಕು. ಈ ಕಟ್ಟುವಂತ ಆರ್ಕಿಟೆಕ್ಟ್ ಯಾರನ್ನ ಅದಾರ, ಶಿಲ್ಪಕಾರನ ಯಾರನ್ನ ಅದಾರ, ಇದು ಕಟ್ಟುವಂತ ಆರ್ಕಿಟೆಕ್ಚರ್ ಯಾರನ್ನ ಅದಾರ ಅಂತ ಹೇಳಿ ನೋಡ್ತಾನ, ಹುಡುಕ್ತಾನ. ಅವಾಗ ಆ ಮಂತ್ರಿ ಅವರು ಹೇಳ್ತಾನೆ, ನಾನು ಹೆಂಗನ ಮಾಡಿ ಇದನ್ನ ಕಟ್ಟುವಂತ ಅದ್ಭುತವಾಗಿ ಕಟ್ಟಬೇಕು, ಎಲ್ಲೆಲ್ಲೆಲ್ಲ ಕಟ್ಟಿರ್ಬಾರ್ದು ಅಂತದ್ ಕಟ್ಟಬೇಕು, ಎಷ್ಟು ಚೆನ್ನಾಗಿ ಖರ್ಚಾಗ್ಲಿ ಅಂತ ಹೇಳಿ ಹೇಳಿದಾಗ ಇವ್ರು ಏನ್ ಮಾಡ್ತಾರೆ, ಹುಡ್ಕೊಂಡು ಹೋಗ್ತಾರ ಮಿಡಲ್ ಈಸ್ಟ್ ನಲ್ಲಿ. ಅವಾಗ ಯೆರೂಸಲೇಮು ಆ ಕಡೆ ಮಿಡಲ್ ಈಸ್ಟ್ ಪ್ರಾಂತಗಳಾಗ ಈ ಆರ್ಕಿಟೆಕ್ಟ್ ಮಾಡೋರು ಭಾರಿ ಫೇಮಸ್ ಇರ್ತಾರ ಅನ್ಬೋದು. ಅಲ್ಲಿ ಹೋದ್ರೆ ಸಿಗ್ತಾರ ನಮ್ಗೆ ಯಾರಾದ್ರು ಅಂತ ಹೇಳಿ ಹೋದಾಗ ಅಲ್ಲಿ ತೋಮನ ತೋರಿಸ್ತಾರಂತ ಇವರು. ತೋಮಗ ನೋಡು, ತೋಮಗ ಹೋಗು, ಆತಾದ್ರೆ ಇದನ್ನ ನಿನ್ ಕೆಲಸ ಮಾಡ್ಕೊಡ್ತಾನಂತ ಹೇಳಿ ಹೇಳಿದಾಗ ತೋಮಗ ಬಂದು ಕೇಳ್ತಾರಂತ, ಹಿಂಗ ಭಾರತ ದೇಶದಲ್ಲಿ ಈ ರೀತಿಯಾಗಿ ಗುಂಡಾ ಫರಸ್ ಅನ್ನೋದು ಒಂದು ರಾಜು ಆ ಒಂದು ದೊಡ್ಡ ಪ್ಯಾಲೇಸ್ ಕಟ್ಬೇಕು ಅನ್ಕೊಂಡಾನ, ಅದನ್ನ ನೀನ್ ಕಟ್ಕೊಡ್ತೀಯಾ ಅಂತ ಹೇಳಿದಾಗ ತೋಮ ಅಂತಾನಂತ, ಸರಿ ನನ್ನ ಹತ್ರ ಪ್ಲಾನ್ ಐತೆ, ನಾನು ಕಟ್ಕೊಡ್ತೀನಿ ಅಂತ ಹೇಳಿ ಹೇಳ್ತಾನೆ. ಯಾಕಂದ್ರೆ ತೋಮ ಹೆಂಗೋ ಭಾರತ ದೇಶ ಹೋಗ್ಬೇಕಂತ ಹೇಳಿ ದೇವ್ರು ಹೇಳಿರ್ತಾನಲ್ಲ, ದೇವರೇ ನನಗೆ ಈ ಒಂದು ಅವಕಾಶ ಮಾಡಿಕೊಟ್ಟಾನ, ಹೆಂಗ್ ಹೋಗ್ಬೇಕ ಅನ್ಕೊಂತಿದ್ದೆ, ದೇವರೇ ಈ ರೀತಿ ಕಳಿಸ್ಯಾನ, ನಾನು ಹೋಗ್ತೀನಿ, ಇದನ್ನ ಆಧಾರ ಮಾಡ್ಕೊಂಡು ಸ್ವಾರ್ಥ ಹೇಳ್ಬೇಕಂತ ಹೇಳಿ ಹೋಗ್ತಾನ. ಭಾರತ ದೇಶಕ್ಕೆ ಬರ್ತಾನ. ಭಾರತ ದೇಶಕ್ಕೆ ಬಂದಾಗ ಅವ್ರು ಕೇಳ್ತಾನಂತ ರಾಜು,
ಏನಯ್ಯ, ಯಾರು ಪ್ರಪಂಚದಲ್ಲಿ ಕಟ್ಟಿರ್ಬಾರ್ದು ನೋಡ್ರಿ, ಅಂಥದ್ದು ಕಟ್ಟಬೇಕು, ಕಟ್ತೀಯ ಅಂತ ಹೇಳ್ತಾರೆ, ಕಟ್ತೀನಿ ಅಂತ. ಆದ್ರೆ 2 ಕಂಡೀಷನ್. ಹೆಂಗಿರ್ಬೇಕಂದ್ರೆ ಪ್ರಪಂಚದಲ್ಲೇ ಇಷ್ಟು ಸುಂದರವಾದ ಪ್ಯಾಲೇಸ್ ಇರಬಾರ್ದು. ಇನ್ನೊಂದು, ಇದು ಶಾಶ್ವತವಾಗಿ ನಿಂತ್ಕೋಬೇಕು. ಇದು ಶಾಶ್ವತವಾಗಿ ನಿಂತ್ಕೋಬೇಕು. ಇದು ಬಿದ್ದೋಗ್ಬಾರ್ದು, ಇದು ನಾಶನ ಆಗ್ಬಾರ್ದು. ಈ ತೋಮ ಏನ್ ಮಾಡ್ತಾನಂತ, ಸರೆ ಅಂತ ಒಪ್ಕೊಂತಾನಂತ. ಒಪ್ಕೊಂಡು ಸರೆ ಅಂತ ಹೇಳಿ ಇದಕ್ಕೆ ಎಷ್ಟು ಬೇಕಾಗುತ್ತೋ ಅದಷ್ಟೆಲ್ಲ ದುಡ್ಡು, ಸಂಪನ್ನ, ಬಂಗಾರ, ಹಿಂಗಿರ್ ಏನೇನ್ ಬೇಕು ನಿನ್ಗೆ ಎಲ್ಲ ಬೇಕು, ಎಲ್ಲ ಕೊಡ್ತಾರ. ಯಾರಿಗೆ? ತೋಮಗ. ತೋಮ ಏನ್ ಮಾಡ್ತಾನ, ಸರೆ ನೀನ್ ಕೊಟ್ಟಿ ನಾನು ಇದನ್ನ ಕಟ್ಟಬೇಕಂದ್ರೆ ಫಸ್ಟ್ ನಾನೊಂದು ಸ್ಯಾಂಪಲ್ ಕಟ್ಕೋಬೇಕು, ಒಂದು ಕಟ್ಕೋಬೇಕು. ನಾನೊಂದು ಸ್ಯಾಂಪಲ್ ನೋಡಬೇಕು. ನೋಡಿದಾಗ ಅದು ನಾನು ಬಂದು ಕಟ್ಟುತ್ತೀನಿ ಅಂತ ಹೇಳಿದ್ರೆ ಸರಿ ಹೋಗು ಅಂದ್ರೆ, ನಾನು ದೂರ ಪ್ರಾಂತಕ್ಕೆ ಹೋಗಿ ನಾನು ಕಟ್ತೀನಿ ಅಂತ ಹೇಳ್ತಾರೆ. ಸರಿ ಅಂತೇಳಿ ಹೋಗ್ತಾನಂತೆ. ಎಷ್ಟೋ ದಿನಗಳು ಆಗ್ತವ, ಅಸಲು ಬರೋದಿಲ್ಲ. ಅವ್ರ ರಾಜ ಹೇಳತ್ತಾನ, ಎಲ್ಲಿಗೆ ತೋಮ ಬಂದಿದ್ದಲ್ಲ ಆ ವ್ಯಕ್ತಿ, ಎಷ್ಟು ದಿನಗಳಾಯ್ತು, ಕಟ್ಟೆನ ಇಲ್ಲ, ಏನಾಗೈತೆ ಅದ್ರದ್ದು, ಎಲ್ಲವರಿಗೂ ಬಂದೈತೆ ತಿಳ್ಕ ಅಂತ ಹೇಳಿ ಹೇಳಿದಾಗ ಇವ್ರು ಹೋಗಿ ತೋಮನ ಹುಡ್ಕಂತ ಹೋಗಿ ತೋಮನ ಸಿಗ್ತಾನ. ತೋಮನ ಕರ್ಕೊಂಡ್ಬರ್ತಾರ ರಾಜನ ಹತ್ರ. ರಾಜ ಕೇಳ್ತಾನ, ಏನಾಯ್ತಪ್ಪ, ಎಷ್ಟುವರೆಗೆ ಬಂದೈತಿ, ಕಟ್ಟಿಯ ಅಂತ ಹೇಳಿ. ಕಟ್ಟಿನ ರಾಜ ನಾನು ಅವಾಗ ಅಂತ. ಮತ್ತೆ ಎಲ್ಲೈತೆ, ಎಲ್ಲಿ ಕಟ್ಟಿ ಅಂತ. ಅಲ್ಲಿ ಕಟ್ಟಿನಿ, ಮ್ಯಾಲೆ ಕಟ್ಟಿನಿ ಅಂತ ಹೇಳ್ತಾನೆ. ಆಮೇಲೆ ಹಾಲೆಲೂಯ, ಮ್ಯಾಲೆ ಕಟ್ಟಿಯ, ಎಲ್ಲಿ ಮ್ಯಾಲೆ ಕಟ್ಟಿ ಅಂದ್ರೆ ಅಲ್ಲಿ ಪರಲೋಕದಲ್ಲಿ ಕಟ್ಟಿನಿ ಅಂತ ಹೇಳ್ತಾನೆ. ಅವಾಗ ರಾಜ್ಗೆ ಸಿಟ್ಟು ಬಂದ್ಬಿಡ್ತದೆ. ಏನ್ ತಮಾಷೆ ಮಾಡ್ತದ್ಯಾ, ಪರಲೋಕದಲ್ಲಿ ಕಟ್ಟಿನಿ ಅಂತ ಹೇಳ್ತಿ, ದುಡ್ಡೆಲ್ಲ ಏನ್ ಮಾಡಿರ್ತಾನಂದ್ರೆ ಈತ ಹೋಗಿ ಬಡವರು ಪಂಚ್ಬಿಟ್ಟಿರ್ತಾನಂತ. ತೋಮ ಬಡವ್ರಿಗೆಲ್ಲರಿಗೆ ಸಹಾಯ ಮಾಡೋದು, ಯಾರು ಅನಾರೋಗ್ಯ ಸಮಸ್ಯೆದಾಗಿರ್ತಾರ, ಕಷ್ಟದಾಗಿರ್ತಾರ, ಇವರೆಲ್ಲರಿಗೆ, ಅನಾಥ ಮಕ್ಕಳಿಗೆ, ಇವರೆಲ್ಲರಿಗೆ ಹಂಚಿಬಿಟ್ಟಿರ್ತಾನಂತ. ಹಂಚಿಬಿಟ್ಟಿರ್ತಾನೆ. ಅದಕ್ಕೆ ಇವ್ರು ಏನ್ ಮಾಡ್ತಾರೆ ಗೊತ್ತಾ, ಈತನ ಬಿಡಬೇಡ, ಸೀದಾ ತಗೊಂಡೋಗಿ ಜೈಲಿಗೆ ಹಾಕ್ರಿ ಅಂತ ಹೇಳಿ ಜೈಲಿಗೆ ಹಾಕ್ಬಿಡ್ತಾರಂತ. ತೋಮನ್ ಜೈಲಿಗೆ ಹಾಕಿದಾಗ ಈ ಗುಂಡಾ ಫರಸ್ ಈ ರಾಜನ್ ಇರ್ತಾನಲ್ಲ, ಇವ್ರ ತಮ್ಮಗ ಒಂದು ಅನಾರೋಗ್ಯ ಸಮಸ್ಯೆ ಬರ್ತದಂತ. ಅನಾರೋಗ್ಯ ಸಮಸ್ಯೆ ಬಂದಾಗ ಇನ್ನು ಸಾಯಂತ ಪರಿಸ್ಥಿತಿನಲ್ಲಿ ಇರ್ತಾನಂತ. ಸಾಯಂತ ಪರಿಸ್ಥಿತಿನಲ್ಲಿ ಇದ್ದಾಗ ಎಷ್ಟು ಪ್ರಯತ್ನ ಪಡ್ತಾರಂತ ಬದುಕಿಸ್ಬೇಕಂತ ಹೇಳಿ. ಇವ್ರನ್ನ ಯಾರನ್ನೋ ಮಂತ್ರಶಕ್ತಿಗಳನ್ನ, ಅವ್ರನ್ನ ಡಾಕ್ಟರ್ಸ್ನ ಎಲ್ಲರನ್ನ ಪ್ರಯತ್ನ ಪಡ್ತಾರ. ಆದ್ರೂ ಕೂಡ ಅದು ಬದುಕಲ್ಲಿ ಸತ್ತೋಗ್ಬಿಡ್ತಾನಂತ. ಅವಾಗ ಇವ್ರು ಹೇಳ್ತಾರಂತ, ಈ ತೋಮ ಒಬ್ಬ ವ್ಯಕ್ತಿ ಅದನ್ನೆಲ್ಲ ನಾವು ಹಿಡ್ಕೊಂಡ್ ಬಂದಿವಲ್ಲ, ಇದು ಕೂಡ ದೈವಜನನು, ಬೇರೆ ತಲೆಲ್ಲ ಅದ್ಭುತಗಳು ಮಾಡೋದು ನಾವು ಕೇಳಿವಿ, ಆತನ ಕರ್ಕೊಂಬಂದ್ರೆ ಏನಾದ್ರು ಆಗ್ಬೋದು ಅಂತ ಹೇಳಿದಾಗ, ಈ ರಾಜನ ಕರ್ಕೊಂಬರ್ರಿ ಅಂತ ಹೇಳಿದಾಗ, ಅಯ್ಯ ನೀನು ದೇವಸೇವಕನಂತಲ್ಲ, ನನ್ನ ತಮ್ಮನ ಈ ರೀತಿ ಹಾಗೇನಾ, ನೀ ಏನಾದ್ರು ಮಾಡಬಲ್ಲ ಅಂತ ಹೇಳಿದ್ರೆ ಅವಾಗ ತೋಮ ಪ್ರಾರ್ಥನೆ ಮಾಡಿ ಆ ತಮ್ಮನ ಎದ್ದಾಳಿಸ್ತಾನಂತ. ಆಮೇನ್ ಹಾಲೆಲೂಯ. ಇವ್ರೆಲ್ಲರೂ ಆಶ್ಚರ್ಯ ಆಗ್ಬಿಡ್ತಾರ. ಸತ್ತೋಗಿರೋನು ಎದ್ದಾಳ್ಬಿಡ್ತಾನಲ್ಲ, ತೋಮಗ ಇನ್ನು ಫುಲ್ಲು ನಿಜವಾಗ್ಲೂ ನೀನು ದೇವಜನನಪ್ಪ ಅಂತ ಹೇಳಿ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಿರುವಾಗ ಆ ರಾಜನ ತಮ್ಮ ಹೇಳ್ತಾನಂತ, ಅಣ್ಣ ನೀನ್ ಕಟ್ಟಿರೋಂಥ ಭವನ ಪರಲೋಕದಲ್ಲಿ ಹೆಂಗೈತು ಗೊತ್ತಾ ಅಂತ ಹೇಳ್ತಾನೆ. ಆಮೇನ್ ಹಾಲೆಲೂಯ. ನಾವು ಕಟ್ಟಿರೋದು, ಹ್ಞೂ ಅಣ್ಣ ನೀನ್ ಕಟ್ಟಿರೋದೆ, ಹೆಂಗೈತು ಗೊತ್ತಾ ಭವನ ಅಲ್ಲಿ ಕಟ್ಟಿರೋದು ಅಂತ ಹೇಳಿ ಹೇಳ್ತಾನಂತ. ಅವಾಗ ಹೇಳ್ತಾರಂತ, ನೀನ್ ನಿಜಪ್ಪ, ನೀನ್ ದೈವಜನಿ, ನೀನ್ ನಮ್ಮ ಸಲುವಾಗಿ ಅಲ್ಲಿ ಪರಲೋಕದಲ್ಲಿ ನೀನ್ ಕಟ್ಟಿ ಅಂತ ಹೇಳಿ ತೋಮನ ಅಪ್ರಿಷಿಯೇಟ್ ಮಾಡ್ತಾರಂತ. ಇವೆಲ್ಲ ಕೂಡ ಹಿಸ್ಟ್ರಿಯಲ್ಲಿ ಬರ್ದೈತೆ. ಅದಕ್ಕಂದ್ರೆ ಈ ಗುಂಡಾಫರಸ್ ಅನ್ನೋ ಕಿಂಗ್ 25 ಕ್ರಿಸ್ತ ಶಕ 25 47ವರೆಗೆ ಈತನ ಚರಿತ್ರೆ ಐತೆ, ಈತನ ಹೆಸರೈತೆ, ಈತನ ಚರಿತ್ರೆ ಐತೆ. ಪಂಜಾಬ್ ಈ ಪ್ರಾಂತ ಐತಲ್ಲ, ಈ ಪ್ರಾಂತಗಳಿಗೆ ಅವಾಗೆಲ್ಲ ಈ ಪಂಜಾಬ್ ಪ್ರಾಂತಗಳಿಗೆಲ್ಲ ಈತ ರಾಜನಾಗಿದ್ದ, ಆಳ್ತಿದ್ದಂತೆ. ಇದು ಕೂಡ ಹಿಸ್ಟ್ರಿ ಐತೆ. ನಾಣ್ಯ ಬರ್ತದಲ್ಲ, ನಾಣ್ಯದಲ್ಲಿ ಕೂಡ ಈತನ ಹೆಸರು, ಈತನ ಮುದ್ರೆ ಕೂಡ ಇವಾಗವರೆಗೆ ಐತಂತ. ಆಮೇನ್ ಹಾಲೆಲೂಯ. ಇಷ್ಟು ಚರಿತ್ರೆಕಾರರು ಹೇಳುತ್ತಾರಂದ್ರೆ ದೇವರು ತೋಮಲಿದ್ದ ಮಾಡಿಸಿರುವಂತ ಅದ್ಭುತ ಕಾರ್ಯಗಳು ಕೂಡ ಅವು ನಿಜನೇ ಅಂತೇಳಿ ಚರಿತ್ರೆಕಾರರು ಹೇಳ್ತಾರೆ. ಯಾಕಂದ್ರೆ ಆ ಟೈಮ್ನಲ್ಲಿ ಅಪೊಸ್ತಲರ ಕೈಲಿದ್ದ ಭಯಂಕರವಾದ ಅದ್ಭುತ ಕಾರ್ಯಗಳು ದೇವರು ಮಾಡಿಸ್ತಾನೆ. ಪೌಲಲ್ಲಿದ್ದು ಕೂಡ ಸತ್ತೋಗಿರೋಂಥ ಒಬ್ಬ ಯವನಸ್ಥನ ಪೌಲ್ ಎದ್ದಾಳಿಸ್ತಾನ, ಕಾರ್ಯಗಳು ಮಾಡ್ತಾನ ಅವಾಗ ದೇವರು. ಅದೇ ರೀತಿಯಲ್ಲಿ ತಬಿತಾನ ಒಬ್ಬ ಸ್ತ್ರೀ ಸತ್ತೋದ ಕೂಡ ಪೇತೃ ಬಂದು ಎದ್ದಾಳಿಸ್ತಾನ. ಹಂಗ ತೋಮಲ್ಲಿದ್ದ ಕೂಡ ಅದ್ಭುತ ಕಾರ್ಯ ದೇವರು ಅವಾಗ ಮಾಡಿಸ್ತಾನ ನನ್ನ ಮಾತು. ಆಮೇನ್ ಹಾಲೆಲೂಯ. ಈ ರೀತಿಯಾಗಿ ತೋಮಗ ಏನಿರ್ತದಂದ್ರೆ, ನಾನು ಅನ್ಯ ಜನರಿಗೆ ಸ್ವಾರ್ಥ ಹೇಳಬೇಕು, ಭಾರತ ದೇಶದಾಗ ಅನ್ಯ ಜನರಿಗೆ ಸ್ವಾರ್ಥ ಹೇಳಬೇಕು, ಅದೇ ರೀತಿ ಬಡವರಿಗೆ ಸ್ವಾರ್ಥ ಹೇಳಬೇಕು ಅನ್ನೋದು ಆಸೆ ಪಟ್ಟು ಕೇರಳಕ್ಕೆ ಬರ್ತಾನೆ. ಕೇರಳದಾಗ ಬಂದಾಗ ಆಲ್ರೆಡಿ
ಭಾರತ ದೇಶದಾಗ ಅದಕ್ಕಿಂತ ಮುಂಚೆನೆ ಯೂದ್ರು ಬಂದಿರ್ತಾರ. ಯೂದ್ರು ಯಾವಾಗ ಅಂದ್ರೆ ಫಸ್ಟ್ಗೆ ಯೂದ್ರು ಚದರಿರ್ತಾರ. ದೇವರು ಹಳೆ ಒಡಂಬಡಿಕೆದಲ್ಲಿ ಚದರಿಸ್ಬಿಟ್ಟನು. ಚದರಿಸಿದಾಗ ಇವರು ಒಂದೊಂದೊಂದು ಪ್ರಾಂತಗಳಿಗೆ ಬಂದು ಸೆಟ್ಲ್ ಆಗ್ಯಾರ. ನಮ್ಮ ಭಾರತ ದೇಶದಲ್ಲಿ ಭಾರಿ ಮಂದಿ ಯೂದ್ರು ಬಂದು ಸೆಟ್ಲ್ ಆಗ್ಯಾರ. ನಮ್ಮತ್ತು ಅವಾಗೇ ಇದ್ರು ಯೂದ್ರು. ಅವಾಗ ಯೂದ್ರು ಇದ್ದಾಗ ಈತ ಸೀದಾ ಕೇರಳಕ್ಕೆ ಬಂದಾಗ ಇದು ಭಾಷೆ ಬರೋದಿಲ್ಲ, ಇಲ್ಲಿರೋ ಭಾಷೆ ಬರೋದಿಲ್ಲ, ಏನಪ್ಪ ಮಾಡೋದ ಅನ್ನೋ ಟೈಮ್ನಲ್ಲಿ ಯೂದ್ರು ಈತನ ಕಲಿತಾರ. ನಮ್ಮತ್ತು ಅವಾಗ ಸಂತೋಷ ಪಡ್ತಾನ, ಯೂದ್ರು ಇಲ್ಲ ಅದಾರ ಅಂತ ಹೇಳಿ. ಯಾಕಂದ್ರೆ ಈತನ ಯೂದನೆಲ್ಲ ಯೂದು ಭಾಷೆ ಬರುತ್ತಲ್ಲ. ಇವ್ರು ಆಕ್ಚುಲಿ ಯೇಸು ಸ್ವಾಮಿ ನಂಬೋದಿಲ್ಲ. ಇವರು ದೇವ್ರನ್ನ ಇವ್ರು ನಂಬುತ್ತಿರ್ತಾರೆ. ಯೇಸು ಸ್ವಾಮಿ ಬಗ್ಗೆ ಇವರಿಗೆ ಸರಿಯಾದ ಅವಗಾಹನ ಇರೋದಿಲ್ಲ. ಅದಕ್ಕೆ ಇವ್ರಿಗೆ ಫಸ್ಟ್ ಸ್ವಾರ್ಥ ಹೇಳ್ತಾನೆ. ಇಲ್ಲಿ ಭಾರತ ದೇಶದಲ್ಲಿ ಬಂದು ಯೂದರಿಗೆ ಬಂದು ತೋಮ ಸ್ವಾರ್ಥ ಹೇಳಿದಾಗ ಅವ್ರು ಯೇಸು ಸ್ವಾಮಿನ ಅಂಗೀಕರಿಸಿ ಯೇಸು ಸ್ವಾಮಿ ನಂಬುತ್ತಾರ. ನಂಬಿದಾಗ ಇವ್ರಿಗೆ ಇಲ್ಲಿ ಆಲ್ರೆಡಿ ಸೆಟ್ಲ್ ಆಗಿರ್ತಾರಲ್ಲ, ಇಲ್ಲಿರೋ ಭಾಷೆಗಳೆಲ್ಲ ಬರ್ತಾವಲ್ಲ, ಬೆಂಗಾಲಿ, ಅಲ್ಲಿರೋ ಪ್ರಾಂತಗಳು, ಪಂಜಾಬ್, ಬೆಂಗಾಲಿ ಭಾಷೆಗಳೆಲ್ಲ ಬರ್ತಾವಲ್ಲ, ಇವರು ಅನೇಕರನ್ನ ಸ್ವಾರ್ಥದಲ್ಲಿ ರಕ್ಷಣೆಯಲ್ಲಿ ನಡೆಸ್ತಾರೆ. ಆಮೆನ್, ಹಲ್ಲೆಲೂಯಾ. ಆ ರೀತಿಯಾಗಿ ತೋಮ ಬಂದು ಇಲ್ಲಿ ಸ್ವಾರ್ಥ ಹೇಳ್ತಾನ. ಕೊಂಡಗಲೂರ್ ಅನ್ನೋ ಪ್ರಾಂತ, ಅಲ್ಲಿ ಯೂದನ್ನ ಫಸ್ಟ್ ರಕ್ಷಣೆಯಲ್ಲಿ ನಡೆಸಿ ಅಲ್ಲೊಂದು ಸಂಘ ಕಟ್ತಾನ. ಅರ್ಥ ಆಯ್ತು. ಆಮೇಲೆ ಪಾಳೆಯೂರ್ ಅನ್ನೋ ಪ್ರಾಂತದಲ್ಲಿ ಬರ್ತಾನ. ಅಲ್ಲಿ ಕೂಡ ಸ್ವಾರ್ಥ ಹೇಳ್ತಾನ. ಯಾವಾಗ ಸ್ವಾರ್ಥ ಹೇಳುವಾಗ ಕೂಡ ತೋಮ ಎಲ್ಲಿ ಕೂಡ ಬಲವಂತವಾಗಿ ಆಗ್ಲಿ, ಇವಾಗ ಅಂತಿರ್ತಾರಲ್ಲ, ಬಲವಂತವಾಗಿ ನೀವು ಮತ ಮಾರ್ಪಡಿ ಮಾಡ್ತೀರಿ, ಬಲವಂತವಾಗಿ ಎಲ್ಲಿ ಬಲವಂತವಾಗಿ ಮತ ಮಾರ್ಪಡಿ ಮಾಡಿರೋದಿಲ್ಲ. ಇವಾಗೂ ಮಾಡಕ್ ಆಗೋದಿಲ್ಲ. ಅದು ಅಸತ್ಯ. ಅದು ಸುಮ್ಮನೆ ಅದು ಕ್ರೈಸ್ತವರ ಮೇಲೆ ಒಂದು ಮಸೆ ಆಗ್ಬೇಕಂತೇಳಿ ಅದು ಅಪಪ್ರಚಾರ ಮಾಡ್ತಾರ ಅಷ್ಟೇ. ಯಾರು ಬಲವಂತ ಮಾಡಕ್ ಆಗೋದಿಲ್ಲ. ಆದತ ಯಾರ ಮನಸ್ಸನ್ನ ಬಡದು ಬರ್ರಿ ನೀವು ಈ ಮತದಲ್ಲಿ ಬರ್ಬೇಕು ಬಂದ್ರು ಕೂಡ ಅವ್ನು ಒಂದಿನ ಇರುತ್ತೆ, 2 ದಿನ ಇರುತ್ತೆ, 3ನೇ ದಿನ ಹೇಳ್ತಾನೆ ಹೇಳ ಹೋಗ್ಬಿಡ್ತಾನ. ಬಲವಂತವಾಗಿ ಯಾರು ಮಾಡಕ್ಕಾಗೋದಿಲ್ಲ. ಅದು ಸುಮ್ಮನೆ. ಯಾಕಂದ್ರೆ ಯಾವಾಗ್ಲೂ ಸ್ವಾರ್ಥ, ಸತ್ಯ, ಪ್ರೀತಿ, ಅದೇ ರೀತಿಯಲ್ಲಿ ಶಕ್ತಿ, ದೇವರ ಶಕ್ತಿ, ಈ 3 ಇದ್ರೆ ಸ್ವಾರ್ಥ ನಡೀತದೆ. ಸತ್ಯವಾಕ್ಯ ಇರಬೇಕು, ದೇವರ ಪ್ರೀತಿ ತೋರಿಸ್ಬೇಕು, ದೇವರ ಶಕ್ತಿಲಿದ್ದ ಸ್ವಾರ್ಥ ವಿಸ್ತರಿಸ್ತದೆ. ತೋಮ ಕೂಡ ಮಾಡೋದು ಅದೇ. ಸತ್ಯನ ಪ್ರಕಟಿಸ್ತಾನ, ಆ ಒಂದು ದೇವರ ಪ್ರೀತಿನ ತೋರಿಸ್ತಾನ, ದೇವರ ಶಕ್ತಿನ ಕೂಡ ತೋರಿಸ್ತಾನ. ಈ ಒಂದು ಪ್ರಾಂತದಲ್ಲಿ, ಮಲಯಾಪುರ ಅನ್ನೋ ಪ್ರಾಂತದಲ್ಲಿ ಅನ್ಯರು ಜಾಸ್ತಿ ಇರ್ತಾರ, ಅಲ್ಲಿ ಪೂಜಾರಿಗಳು ಜಾಸ್ತಿ ಇರ್ತಾರ, ಬ್ರಾಹ್ಮಣರು ಜಾಸ್ತಿ ಇರ್ತಾರ. ಈ ಬ್ರಾಹ್ಮಣರು ಒಂದು ನದಿನಲ್ಲಿ ನೀರು ತಗೊಂಡು ಹಿಂಗ್ ಬಿಡ್ತಿರ್ತಾರಲ್ಲ, ಹಂಗ್ ಬಿಡ್ತಾ ಇರುವಾಗ ತೋಮ ಹೋಗ್ತಾನಂತಲ್ಲಿ ನೋಡ್ತಾನಂತ. ನೋಡಿ ಆ ನೀರ್ ಹಿಂಗ್ ಬಿಡ್ತಾ ಇದ್ದಾಗ ಇವ್ರು ಹೋಗಿ ಹೇಳ್ತಾನಂತ, ನೀವು ಯಾರಿಗೆ ಇದು ಸಮರ್ಪಿಸ್ತಿದ್ದೀರಿ ಅಂತ. ನಾವು ದೇವ್ರಿಗೆ ಸಮರ್ಪಿಸ್ತಾ ಇದೀವಿ ಅಂತ ಹೇಳಿ ಹೇಳ್ತಾರೆ. ಮತ್ ದೇವ್ರಿಗೆ ಸಮರ್ಪಿಸಿದಾಗ ಅದು ನೀರ್ ಮತ್ತೆ ಕೆಳಗೆ ಬರಕತ್ತಲ್ಲ, ಮ್ಯಾಲೆ ಹೋಗೋದಲ್ಲ ಅಂತ ಹೇಳ್ತಾನ. ಮ್ಯಾಲಂಗ್ ಓದುತ್ತೆ ಹುಚ್ಚ ನಿನಗೆ ಅಂತ ಹೇಳ್ತಾರ. ಮತ್ ದೇವ್ರ ಅಂದ್ಮೇಲೆ ಮ್ಯಾಲೇನ್ ಹೋಗ್ಬೇಕಂತೇಳಿ, ಇದು ನೀನ್ ಮಾಡು ಮ್ಯಾಲ, ನೀನ್ ಯಾವ ದೇವ್ರನ್ನ ಆರಾಧಿಸಿ ನೀನ್ ಹಂಗ್ ಮಾಡು, ಮ್ಯಾಲ ಹೋಗ್ತೇನೆ ನೋಡೋಣ ಅಂತೇಳಿ ಹೇಳ್ತಾರಂತ. ಸರಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ತೋಮ ನೀರನ್ನ ಮ್ಯಾಲ ಹಾಕ್ತಾನ. ನೀರ್ ಹಂಗೆ ನಿಂದಿರ್ತಾವ. ಆಮೇನ್, ಹಲ್ಲೆಲೂಯಾ. ಅವ್ರು ಆಶ್ಚರ್ಯ ಆಗ್ತಾರಂತ. ಆರಾಧಿಸಿದ ದೇವರು ಸರ್ವೋನ್ನತನು ಅಂತೇಳಿ ಅವಾಗ ಆ ದೇವ್ರ ಶಕ್ತಿನ ಅಲ್ಲಿ ತೋರಿಸಿ, ದೇವ್ರ ವಾಕ್ಯನ, ದೇವ್ರ ಸತ್ಯವಾಕ್ಯನ, ದೇವ್ರ ಪ್ರೀತಿನ ತಿಳಿಪಡಿಸಿ ಅಲ್ಲಿರೋ ಬ್ರಾಹ್ಮಣರನ್ನ ರಕ್ಷಣೆದಲ್ಲಿ ನಡೆಸ್ತಾರೆ. ಆಮೇಲೆ ಹಲ್ಲೆಲೂಯಾ. ಅಲ್ಲಿ ರಕ್ಷಣೆದಲ್ಲಿ ನಡೆಸಿ ಅಲ್ಲಿ ಒಂದು ಸೆಂಟ್ ಥಾಮಸ್ ಕಯೋರ್ ಅನ್ನೋ ಒಂದು ಚರ್ಚ್ನ, ಕ್ಯಾಥಲಿಕ್ ಚರ್ಚ್ನ ಅಲ್ಲಿ ಕಟ್ತಾರೆ. ಅದೇ ರೀತಿಯಲ್ಲಿ ಪಾರಹೋರ್ ಅನ್ನೋ ಒಂದು ಪ್ರಾಂತಕ್ಕೆ ಹೋಗಿ ಅಲ್ಲಿ ಒಂದು ಸಂಘ ಕಟ್ತಾನ. ಕೋಕಮಂಗುಲಂ ಅನ್ನೋ ಒಂದು ಪ್ರಾಂತಕ್ಕೆ ಹೋಗಿ ಅಲ್ಲಿ ಕೂಡ ಚರ್ಚ್ ಕಟ್ತಾನ. ವಿಶ್ವಾಸಗಳೋട് ಹೆಂಗ್ ಸಂಪಾದಿಸ್ಕೊಂಡು ಹೋಗ್ತಾನ. ಬಡವರಿಗೆ ಹೇಳ್ಬೇಕು, ಮತ್ತೆ ಒಂದು ಬ್ರಾಹ್ಮಣರು, ಇವರು ದೊಡ್ಡ ಕ್ಯಾಸ್ಟ್ ಅವರು, ಇವ್ರಿಗೆ ಹೇಳ್ಬೇಕು, ಅವ್ರು ಕೂಡ ಸ್ವಾರ್ಥದ ಹೇಳಿ ಅವ್ರನ್ನು ಕೂಡ ನಡೆಸ್ತಾನೆ. ಅದೇ ರೀತಿಯಲ್ಲಿ ವ್ಯವಸಾಯ ಮಾಡ್ತಿರ್ತಾರಲ್ಲ, ಇವ್ರು ಕೂಡ ಹೇಳ್ಬೇಕಂತೇಳಿ ಕೊಕ್ಕಮಂಗಲಂ ಅನ್ನೋ ಒಂದು ಪ್ರಾಂತಕ್ಕೆ ಹೋಗ್ತಾನ. ಅಲ್ಲಿ ಬರೀ ವ್ಯವಸಾಯರು ಇರ್ತಾರ, ಅವ್ರಿಗೆ ಹೋಗಿ ಸ್ವಾರ್ಥ ಹೇಳ್ತಾನೆ. ಅಲ್ಲಿ 1600 ಜನ ರಕ್ಷಣೆದೆಲ್ಲ ಬರ್ತಾರಂತ. ಅಲ್ಲಿ ಸೆಂಟ್ ಥಾಮಸ್ ಅನ್ನೋ ಚರ್ಚ್ ಅಲ್ಲಿ ಕೂಡ ಸ್ಥಾಪನೆ ಮಾಡ್ತಾನೆ. ಅದೇ ರೀತಿಯಲ್ಲಿ ಈತಿಂದು ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಇದು ಯಾವಾಗ್ಲೂ ಒಂದು ಸಿಲ್ವನ ಕೈಗೆ ಹಿಡ್ಕೊಂಡು ಹೋಗ್ತಿರ್ತಾನಂತ. ಎದಕ್ ಸಿಲ್ವನ್ ಕೈ ಇಟ್ಕೊಂಡು ಹೋಗ್ತಿರ್ಕಂದ್ರೆ, ಏನೇ ಒಂದು ಕಷ್ಟ ಬರ್ಲಿ, ಏನೇ ಒಂದು ಶ್ರಮ ಬರ್ಲಿ, ಏನೇ ಒಂದು ಇಬ್ಬಂದಿಗಳು, ನೋವುಗಳು ಬಂದಾಗ ಆ ಸಿಲ್ವನ್ ನೋಡ್ತಿರ್ತಾನಂತ. ನಾನು ದೇವ್ರಕಿನ್ನ ನನಗೇನ್ ಶ್ರಮ ಬಂದಿಲ್ಲಲ್ಲ, ದೇವ್ರ ಅನುಭವಿಸೋದಕ್ಕಿನ್ನ ಕಷ್ಟ ನನಗೇನು ಬಂದಿಲ್ಲಲ್ಲ,
ದೇವ್ರ ಅನುಭವಿಸಕ್ಕಿನ ಹಿಂಸೆ ನನಗೇನು ಬಂದಿಲ್ಲಲ್ಲ ಅನ್ನೋ ಒಂದು ಧೈರ್ಯ ತನಕನಕ ಆ ಸಿಲುವನ್ನ ಯಾವಾಗಲೂ ಇಟ್ಕೊಂಡು ತಿರುಗ್ತಿರ್ತಾನಂತ ತೋಮ. ಅಂದ್ರೆ ನಾವು ಒಂದು ಸಣ್ಣ ಶ್ರಮ ಬಂದತ್ತಂದ್ರೆ ಒಂದು ಸ್ವಲ್ಪ ಗಲಿಬಿಲಾಗತ್ತಂದ್ರೆ ನಾವು ಹೆಂಗ್ ಡಿಸ್ಟರ್ಬ್ ಆಗ್ಬಿಡ್ತೀವಿ ಅಂದ್ರೆ ಎಷ್ಟೋ ಬಲಹೀನರಾಗ್ಬಿಡ್ತೀವಿ, ಹೌದಾ ಇಲ್ಲ? ಆದ್ರೆ ತೋಮ ಕ್ರಿಸ್ತನ ಮುಂದೆ ಇಟ್ಕೊಂಡ. ಆಮೇಲೆ ನಾವು ಕೂಡ ಕ್ರಿಸ್ತನ ಮುಂದೆ ಇಟ್ಕೋಬೇಕು, ದೇವ್ರನ್ನ ಮುಂದೆ ಇಟ್ಕೊಂಡು ನಾವು ನಡಿಬೇಕು. ದೇವ್ರಕಿನ ನಮಗೆ ಶ್ರಮ ಬಂದಿಲ್ಲ, ದೇವ್ರಕಿನ ನಮಗೆ ಅವಮಾನ ಬಂದಿಲ್ಲ, ದೇವ್ರಕಿನ ನಮಗೆ ಕಷ್ಟನೂ ಬಂದಿಲ್ಲ. ದೇವ್ರು ಎಲ್ಲದನ್ನು ಅನುಭವಿಸೋಣ. ಅದಕ್ಕೆ ಹೇಳ್ತಾನೆ, ನಾನು ನಿಮಗೆ ಮಾದರಿ ತೋರಿಸಿ ಹೋಗಿನಿ. ಆಮೇಲೆ ಮಾದರಿ ತೋರಿಸಿ ಹೋಗಿನಿ. ಏನ್ ಮಾದರಿ ತೋರಿಸಪ್ಪ ಅಂತಿದ್ರೆ, ನೀನು ಮೊದಲು ನನ್ನ ನೀತಿಗಾಗಿ, ನನ್ನ ರಾಜ್ಯಕ್ಕಾಗಿ ನೀನು ತೋಕಪಡ, ಸಮಸ್ತ ನಾನು ನಿನಗೆ ಅನುಗ್ರಹಿಸ್ತೀನಿ. ಅದಕ್ಕೆ ಇವ್ರು ಕೂಡ ಏನ್ ಮಾಡ್ತಾರೆ ಅಂದ್ರೆ, ಅಪೊಸ್ತಲರು ಕೂಡ ದೇವರ ನೀತಿಗಾಗೇ ಬದುಕ್ತಿರ್ತಾರ, ದೇವ್ರ ರಾಜ್ಯಕ್ಕಾಗೇ ನಡೀತಿರ್ತಾರ, ದೇವರ ಆಶೀರ್ವಾದನ ನೋಡ್ತಾರ. ಅವರೆಲ್ಲ ಶ್ರಮಗಳ ಮಧ್ಯದಲ್ಲಿ, ಕಷ್ಟಗಳ ಮಧ್ಯದಲ್ಲಿ, ಅವಮಾನಗಳ ಮಧ್ಯ ಅವ್ರಿಗೇನಿಲ್ಲ. ಎಷ್ಟು ಶ್ರಮಗಳು ಪೌಲಾದ್ರೆ ಒಂದು ಅಧ್ಯಯನ ಬರಿತಾನ 2 ಕೊರಿಂಥ ಪತ್ರಿಕೆದಲ್ಲಿ. ನಾನು ಹೆಂಗ್ ಶ್ರಮ ಅನುಭವಿಸಿನಿ, ನಾನು ಹೆಂಗ್ ಚಳಿಗೆ ಮಕ್ಕಂಡಿನಿ, ನಾನು ಎಷ್ಟು ಕೊರಡೆಗಳಿದ್ದ ಹೊಡೆದಾರ, ನನಗೆ ಎಷ್ಟು ಅವಮಾನಿಸಿದಾರ, ನನ್ನ ಕಳ್ಳರು, ನನ್ನ ಸ್ವಂತವರು, ನನ್ನ ಬಗಳಿಗರವರು ಎಲ್ಲರೂ ನನ್ನ ಹಿಂಸಿಸಾರ. ಆದ್ರೂ ಕೂಡ ಸೇವೆನ ಹಂಗೆ ಮಾಡ್ಕೊಂಡು ಆ ವಿಶ್ವಾಸನ ಎಲ್ಲಿ ಬಿಟ್ಟಿಲ್ಲ, ಆ ವಿಶ್ವಾಸನ ಎಲ್ಲಿ ಬಲಹೀನನಾಗಿಲ್ಲ. ದೇವ್ರನ್ನ ಇಟ್ಕೊಂಡೇ ನಾವು ಮುಂದೆ ಹೋಗ್ಬೇಕು. ಈ ಆತ್ಮೀಯ ಜೀವಿತ ಅಂದ್ಮೇಲೆ ಇದು ಹೋರಾಟ, ಖಚಿತವಾಗಿ ಹೋರಾಟ ಇರ್ತೈತೆ. ಅರ್ಥ ಆಯ್ತಾ? ಅಪವಾದ ಏನ್ ಮಾಡ್ತಿರ್ತಾನೆ ಗೊತ್ತಾ? ನಮ್ಮನ್ನು ಬಂದು ಆ ಒಂದು ಬಲಹೀನತೆ, ನಾವು ಯಾವ್ದ್ರಲ್ಲಿ ಬಲಹೀನತೆ ಇದೀವಿ ಅನ್ನೋದು ನಮಗಿನ ಜಾಸ್ತಿ ಅಪವಾದಿಗೆ ಗೊತ್ತಿರ್ತದೆ. ನಮ್ ಮೈನಸ್ ಪಾಯಿಂಟ್ ಅಪವಾದಿಗೆ ಗೊತ್ತಿರ್ತದೆ. ಅದಕ್ಕೆ ನಾವು ಎಲ್ಲಿ ಬಲಹೀನರಾಗ್ತೀವೋ ಅಲ್ಲೇ ಬಂದು ಅವನು ಬಲಹೀನ ಪಡಿಸ್ತಾನೆ. ನಾವು ಯಾವ ವಿಷಯದಲ್ಲಿ ಬಲಹೀನರಾಗ್ತೀವೋ ಅದನ್ನೇ ಬಂದು ಅವನು ಶೋಧಿಸ್ತಾನ. ಫ್ಯೂಚರ್ ಬಗ್ಗೆ ತೋರಿಸ್ತಾನ, ಇನ್ನೊಂದ್ರ ಬಗ್ಗೆ ತೋರಿಸ್ತಾನ, ಯಾವ್ದಾದ್ರ ಬಗ್ಗೆ ನಮ್ ಮುಂದೆ ಇಟ್ಟು ಬಿಡ್ತಾನ. ನಾವ್ ಏನಾಗ್ಬಿಡುತ್ತೆ ಅಂದ್ರೆ, ನಮಗೆ ಭಯ ಆಗ್ಬಿಡುತ್ತೆ, ಗಲಿಬಿಲ್ ಆಗ್ಬಿಡುತ್ತೆ. ಏನಪ್ಪಾ ಜೀವಿತ ಏನು, ಮುಂದೆ ಏನು, ಅದೇನು ಇದೇನು ಎಲ್ಲ ತಂದು ಮುಂದೆ ಇಟ್ಟಾಗ ಏನಾಗ್ಬಿಡ್ತೀವಿ, ನಾವು ಬಲಹೀನರಾಗ್ಬಿಡ್ತೀವಿ. ದೇವ್ರ ಏನಂದ, ನಾನು ಇದೀನಲ್ಲ, ಪೋಷಣ ನಾನಲ್ಲ, ನಾಳೆ ಚಿಂತೆ ನಿನಗೆ ಎದಕ್ಕ, ಆ ಚಿಂತೆ ನಿನಗೆ ಎದಕ್ಕ, ಇವತ್ತದೇನೈತಿ, ಇವತ್ತು ನಿನಗೆ ಸಾಕು, ನಾನೆಲ್ಲ ದ್ವಾರ ತೆರಿತೀನಿ, ನಾನು ನೋಡ್ತೀನಿ, ಯಾವ ಸಮಯದಲ್ಲಿ ನಿನಗೆ ಏನು ಮಾಡ್ಬೇಕು ಅದನ್ನ ಮಾಡ್ತೀನಿ. ಆಮೇಲೆ ಯಾವ ಸಮಯದಲ್ಲಿ ನಿನಗೆ ಏನು ಕೊಡ್ಬೇಕು ನಾನು ಅದು ಕೊಡ್ತೀನಿ. ನಾವು ಯಾವತ್ತಾದ್ರೂ ಕೂಡ ಪರ್ಫೆಕ್ಟ್ ದೇವ್ರ ಟೈಮಿಂಗ್ ಸಲ ಕಾಯ್ಬೇಕು. ಆ ಕಾಯುವಾಗ ಏನಾಗ್ತದೆ ಗೊತ್ತಾ, ಈ ನೋವು, ಈ ಹಿಂಸೆ, ಬಾಧೆ, ದುಃಖಗಳು ನಮಗೆ ಕಾಣ್ತಿರ್ತಾವಂಗ. ಅವೇನ್ ನಮಗೆ ಶಾಶ್ವತನಲ್ಲ. ನಮಗೇನ್ ಅನ್ಸುತ್ತೆ ಅಂದ್ರೆ, ಈ ಶಾಶ್ವತವಾಗಿ ಇರ್ತತೇನೋ, ಈ ಶಾಶ್ವತವಾಗಿ ಇದನ್ನಾಗೆ ನಾವು ಜೀವಿಸ್ತೀವೇನೋ ಅನ್ನೋ ಭಯನೇ ಇರ್ತದೆ. ಶಾಶ್ವತವಾಗಿ ಇರೋದಿಲ್ಲ ಅದು. ಸುಮ್ನೆ ಅಪವಾದ ಹಂಗ ತೋರಿಸ್ತಿರ್ತಾನ ನನ್ನ ಮತ್ತು, ನೋಡು ಹೆಂಗೈತೆ ನಿನ್, ಹೆಂಗ ಮುಂದೆ ಹೆಂಗ ಭವಿಷ್ಯತ್ ಹಂಗ ನಾನಾ ರಕವಾಗಿ ಶೋಧಿಸ್ತಾನ ಅವನು. ಯಾಕಂದ್ರೆ ಇದ್ರಾಗ ನಾವು ಕೂಡ ಈ ಶೋಧನೆಯಿಂದನೇ ಬಂದಿರೋದು. ಭಯಂಕರವಾಗಿ ಶೋಧಿಸ್ತಿದ್ದ. ಬಂದು ಸಮಸ್ಯೆಗಳು ಅವು ಇವು ಏನೇನೋ. ಇನ್ನೊಂದೇನು ಗೊತ್ತಾ, ಇನ್ನೊಬ್ಬ ವ್ಯಕ್ತಿನ ಮುಂದೆ ಇಟ್ಬಿಡ್ತಾನ. ಇವ್ರು ಹಿಂಗ ಇಷ್ಟು ಬೇಸಾತಾರ, ಇವ್ರು ಇಷ್ಟು ಬೇಸಾತಾರ, ಇವ್ರು ಹಿಂಗ್ ಮುಂದೆ ಹೋಗ್ತಾರ, ನಾವೆದಕ್ ಹಿಂಗ, ನಮ್ ಜೀವಿತದಕ್ ಹಿಂಗ, ಇನ್ನೊಬ್ಬರನ್ನ ನೋಡಿ ಕಂಪ್ಯಾರಿಸನ್ ಮಾಡಿಸ್ತಾನ ಅಪವಾದಿ. ಇವ್ರಿಗೆಲ್ಲ ಬೇಸಿದ ಹಾಕತ್ತಲ್ಲ, ನಮ್ದು ಎದಕ್ ಹಿಂಗ ಆಗತ್ತೆ, ನಾವ್ ಇಷ್ಟ. ಯಾಕಂದ್ರೆ ಅದೇ ಟೈಮ್ಗೆ ನಾವು ವಿಶ್ವಾಸದಿಂದ ಭಕ್ತಿ ಮಾಡಿ ನಡೀತಿರ್ತೀವ, ಒಂದು ನಿರೀಕ್ಷಣೆ ಇಟ್ಕೊಂಡು ನಡೀತಿರ್ತೀವ. ನಮ್ ಜೀವನದಲ್ಲಿ ನಾವು ಜಲ್ದಿ ಫಲ ಕಾಣೋದಿಲ್ಲಲ್ಲ, ಕಂಡಿಡಿದಾಗ ಏನಾಗ್ತದೆ ಗೊತ್ತಾ, ನಮಗೆ ಬಲಹೀನತೆ ಆದತ್ತೆ. ಅರೆ ಏನ್ ಇಲ್ದವ್ರೆ ಬೇಸು ಇದು ಮಾಡ್ಕೊಂತದಾರ, ಬೇಸು ಫಲ ನೋಡ್ಕೊಂತದಾರ, ನಾವೆದಕ್ ಹಿಂಗದೀವಿ ಅನ್ನೋ ಒಂದು ಮನಸ್ಸಿನಾಗ ಒಂದು ನೆಗೆಟಿವ್ ಥಾಟ್ ನಮ್ಮಲ್ಲಿ ಇಟ್ಟು ಏನ್ ಮಾಡ್ತಾನೆ ಗೊತ್ತಾ, ಬಲಹೀನ ಪಡಿಸ್ತಾನ, ಗಾಬರಿ ಪಡಿಸ್ತಾನ, ಟೆನ್ಷನ್ ಪಡಿಸ್ತಾನ. ಅವಾಗ ಏನಾಗ್ತದೆ ಗೊತ್ತಾ, ಅವಸರದಲ್ಲಿ ನಾವು ತಗೋ ಡಿಸಿಷನ್ಗಳು ಏನಾಗ್ಬಿಡ್ತಾವ ಅಂದ್ರೆ, ರಾಂಗ್ ಸ್ಟೆಪ್ ಹಾಕಕ್ ಹೋಗ್ಬಿಡ್ತೀವಿ. ಇದರಲ್ಲಿ ಭಾರಿ ಓರ್ಪು ಇರಬೇಕು, ದೇವ್ರ ಟೈಮಿಂಗ್ ಅನ್ನು ಕಾಯ್ಬೇಕು, ಓರ್ಪಿನಲ್ಲಿ ಇರಬೇಕು. ಸಮಯನ ನಾವು ಓರ್ಪಗಳಿಗೆ ದೇವ್ರ ಪಾದತರಿದ್ರೆ ಖಚಿತವಾಗಿ ಒಂದಿನ ತರ್ತಾನ ದೇವ್ರು. ತರ್ತಾನ, 100% ತರ್ತಾನ. ನೀನ್ ಮರ್ತಿದ್ರು ಕೂಡ ಅದು ಮರೆಯೋದಿಲ್ಲ. ಆ ವಿಶ್ವಾಸ ಇರಬೇಕು. ಅಸಲ್ ನಮ್ಮ ಭವಿಷ್ಯದ ಬಗ್ಗೆ ನಮ್ಗೆ ಅಸಲ್ ಭಯನೇ ಇರಬಾರ್ದು. ಅರ್ಥ ಆಯ್ತಾ? ನಮ್ ಫ್ಯೂಚರ್ ಬಗ್ಗೆ ನಮ್ಗೆ ಭಯ ಇರಬಾರ್ದು, ನಮ್ಮ ಕುಟುಂಬ ಬಗ್ಗೆ ಭಯ ಇರಬಾರ್ದು, ನಮ್ಮ ಮಕ್ಕಳ ಬಗ್ಗೆ ಭಯ ಇರಬಾರ್ದು, ಯಾವ್ದ್ರ ಬಗ್ಗೆ ಭಯ ಇರಬಾರ್ದು. ಫಸ್ಟ್
ಫಸ್ಟ್ ದೇವ್ರ ಸಮಯದಲ್ಲಿ ಕುತ್ಕೊಂಡು ಕೇಳ್ಬೇಕು, ದೇವಾ ನಿನ್ ಉದ್ದೇಶ ಏನು ಅದ್ ನನಗೆ ಫಸ್ಟ್ ತಿಳಿಯಪಡಿಸು. ನನಗ್ ಬೇಕದು, ನನ್ಗೆ ಗೊತ್ತಾಗ್ಬೇಕು ನಾನು ಏನ್ ಮಾಡ್ಬೇಕು, ನನ್ನ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು, ನಾನು ಹೆಂಗೆ ಹೇಳ್ಬೇಕು, ನನಗೆಲ್ಲ ನೀನ ತಿಳಿಯಪಡಿಸು. ನನಗೆ ತಿಳಿಯಪಡಿಸು, ನನ್ನ ಭವಿಷ್ಯತ್ತು ನನಗೆ ಏನ್ ಗೊತ್ತಾಗ್ಬೇಕು, ನನ್ನ ಮೇಲೆ ನಿನ್ ಉದ್ದೇಶ ಗೊತ್ತಾಗ್ಬೇಕು, ನನ್ನ ಮಕ್ಕಳು ನಿನ್ ಉದ್ದೇಶ ಗೊತ್ತಾಗ್ಬೇಕು ಅಂತ ಹೇಳಿ ನೀನ್ ಜಿದ್ದು ಹಿಡ್ಕೊಂಡು ದೇವ್ರ ಸಮಯದಲ್ಲಿ ಕುತ್ಕ ದೇವ್ರ ತಿಳಿಯಪಡಿಸ್ತಾನೆ. ನೀನ್ ಏನು ಮಾಡ್ಬೇಕು ದೇವ್ರ ತಿಳಿಯಪಡಿಸ್ತಾನೆ. ಥೋಮ ದೇವ್ರ ಮುಂದೆ ಇಟ್ಕೊಂಡು ಹೆಂಗ ನಡೆದಾನೋ ನಾವು ಕೂಡ ಹಂಗ ಮುಂದೆ ಇಟ್ಕೊಂಡು ನಡಿಬೇಕು. ಅವಸರ ನಮ್ಮ ಆಲೋಚನೆಯಿಂದ ನಾವು ಹೋಗ್ಬಾರ್ದು, ಇನ್ನೊಬ್ರು ನೋಡಿ ನಾವು ಡಿಸೈಡ್ ತಗೋಬಾರ್ದು, ಲೋಕ ನೋಡಿ ಡಿಸೈಡ್ ತಗೋಬಾರ್ದ. ನಮ್ ಡಿಸೈಡ್ ಹೆಂಗಿರ್ತಾವ ಗೊತ್ತಾ, ಹುಚ್ಚುತನದಾಗ ಇರ್ತಾವ. ಎಲ್ಲರೂ ನೋಡ್ದಂಗೆಲ್ಲ ಅವ್ರಿಗೆ ಏನಂತ ಗೊತ್ತಾ, ಇವ್ರು ಹುಚ್ಚರು, ಇವ್ರಿಗೆ ಏನ್ ಗೊತ್ತಿಲ್ಲ, ಇವ್ರು ದಡ್ರು, ಇವ್ರಿಗೆ ಏನು ಜೀವಿತ ಬಗ್ಗೆ ಇವ್ರಿಗೆ ಏನು ಅವಗಾಹನ ಇಲ್ಲ, ಇವ್ರಿಗೆ ಹೆಂಗ ಬದುಕ್ಬೇಕು ಗೊತ್ತಿಲ್ಲ, ಇವ್ರಿಗೆ ಹೆಂಗ ಮ್ಯಾಲ ಬರ್ಬೇಕು ಗೊತ್ತಿಲ್ಲ, ಇವ್ರಿಗೆ ಅನ್ನಂಗೆ ಇರ್ತದೆ ನಮ್ ಜೀವಿತ. ಓದ್ತಿದ್ರೆ ನಾವು ನಮ್ಮ ನೋಡಿದ್ರೆ, ಅದಕ್ಕೆ ಹೇಳ್ತಾನ, ನಮ್ಮನ್ನ ನೋಡಿದಾಗೆಲ್ಲ ನಾವು ಲೋಕಕ್ಕೆ ಉಚಿತನವಾಗಿ ನಾವು ಕಾಣುತ್ತೇವೆ. ಆಮೇಲೆ ಗೊತ್ತಾಗುತ್ತೆ ಯಾರು ಹುಚ್ಚಿದೆ ಅಂತ, ಫ್ಯೂಚರ್ನಾಗ ಗೊತ್ತಾಗುತ್ತೆ ಹುಚ್ಚದ ಯಾರು, ನಾವ ಇವ್ರ, ಹಂಗಿರ್ತದ ಅನ್ನೋ ಮಾತು. ನಾವ್ ಇಲ್ಲೇ ಏನ್ ಮಾಡ್ಬೇಕು ಗೊತ್ತಾ, ವಿಶ್ವಾಸಗಳಿಗೆ ನಾವು ದೇವನಲ್ಲಿ ಸ್ಥಿರವಾಗಿರ್ಬೇಕು. ದೇವ್ರ ತಲೆ ಪ್ರಯಾಣ ಹೆಂಗಿರ್ಬೇಕಂದ್ರೆ ಅದು ಒಂದು ಸಂಬಂಧ ಇರಬೇಕು, ಒಂದು ಒಡನಾಟ ಇರ್ಬೇಕು. ಅದು ಆ ಮಜನ ಬೇರೆ ಇರ್ತದೆ. ಕಷ್ಟಗಳು ಬರ್ತಿರ್ಬೇಕು, ನಾವು ದೇವರಿಗೆ ಕನೆಕ್ಟ್ ಆಗ್ತಿರ್ಬೇಕು, ನಾವು ದೇವ್ರ ಜಗ ಆಡ್ಬೇಕು. ಆಮೇಲೆ ಏನಪ್ಪ ಎದಕ್ಕ ಅವಾಗ ಮಾಡ್ತಿರ್ತಾನ ನೋಡಿ ಸಹಾಯ, ಆ ಒಂದು ಇನ್ವಾಲ್ವ್ಮೆಂಟ್ ದೇವ್ರ ತರ ಇನ್ನ ಬಲ ಹೊಂದದ, ಇನ್ನ ಶಕ್ತಿ ಹೊಂದದ. ದೇವ್ರ ನನ್ನ ಪ್ರಾರ್ಥನೆ ಕೇಳ್ತಾನ, ನಾನು ಹಾಕೋ ಸ್ಟೆಪ್ನಲ್ಲಿ ನನ್ನ ಜೊತೆ ಇದಾನ, ನನ್ನ ಬಗಲಿ ದೇವ್ರ ನನ್ನ ನಡೀತಾನ. ಅವಾಗ ಹೆಂಗಿರ್ತದ ಗೊತ್ತಾ, ನಮಗೆ 100 ಮಂದಿ ಅಲ್ಲ 1000 ಮಂದಿ ಅಲ್ಲಿ ಪ್ರಪಂಚನ ಒಂದಾದ್ರೂ ಕೂಡ ನಮಗೊಂದು ಬಲ ಇರ್ತದೆ. ಅದಕ್ಕಂದ್ರೆ ನನ್ನ ದೇವ್ರು ನನಗದ. ಒಂದೊಂದ್ಸರಿ ನಮ್ಮ ಡಿಸಿಷನ್ಗಳು ಡೆಡ್ ಆಪೋಸಿಟ್ ಕಾಣ್ತಾವ, ಹೆಚ್ಚು ಜನ ಯಾರು ಹೇಳ್ತಾರಲ್ಲ ಅವ್ರದೇ ಸತ್ಯ ಅನ್ನಂಗ್ ಕಾಣತತೆ. 10 ಮಂದಿ ಹೇಳ್ತಾರ, 10 ಮಂದಿ ಮಾತೆ ಸತ್ಯ ಅಂತ ನಾವು ನಂಬಬಾರ್ದ. ಯಾವಾಗ್ಲೂ ನಾವು ಹಂಗೆ ಮೋಸ ಹೋಗದ. ಎಲ್ಲರೂ ಹೇಳ್ತಾರೆ ಇದು ಅದು ಇದು ಎಲ್ಲರೂ ಹೇಳ್ತಾರೆ. ಹೌದು, ಎಲ್ಲರೂ ಹೇಳ್ತಾರಲ್ಲ ಇದನ್ನ, ಎಲ್ಲರೂ ಹೇಳ್ತಾರಂದ್ರೆ ಇದು ಕರೆಕ್ಟ್ ಇರ್ತದೆ. ಇದು ಎಲ್ಲರೂ ಹೇಳ್ತಿರೋದು ಕರೆಕ್ಟ್ ಅಂತ ನಾವು ನಂಬಬಾರ್ದ. ದೇವ್ರ ವಾಕ್ಯ ಹೇಳ್ತಾ ಅದು ಕರೆಕ್ಟ್ ಅಂತ ನಂಬಬೇಕು. ಅದಕ್ಕೆ ಇಸ್ರಾಯೇಲ್ ಪ್ರಜೆಗಳಾಗ ಹೋಗಿ ಕಾನಾನ್ ದೇಶ ನೋಡ್ಕೊಂಬಂದ್ರೆ 10 ಜನ ಬಂದು ಹೇಳ್ತಾರ, ಏನೋ ಗೆಲ್ಲದಿಲ್ಲ ಮತ್ತೆ ಹೆಚ್ಚು ಜನ ಹೇಳ್ತಾರಂತ ಇಸ್ರಾಯೇಲ್ ಜನರಿಗೆ ನಂಬೋದು. 10 ಜನ ಹೇಳ್ತಾರ ನಾವ್ ಅಲ್ಲಿ ಹೋಗಿ ಗೆಲ್ಲದಿಲ್ಲ ಅಂತ ಹೇಳ್ತಾರ. ಯಾಕಂದ್ರೆ ಮೆಜಾರಿಟಿ ಜಾಸ್ತಿ ಐತೆ, ನಂಬುತ್ತಾರ ಅವರು. ಈ ಕಡೆ ಯೆಹೋಶುವ ಕಾಲೇಬ್ ಇಬ್ಬರೇ ಇರ್ತಾರ, ಇಲ್ಲ ಜಯಿಸ್ತೀವಿ ಅಂತಾರ, ಇವ್ರು ನಂಬೋದಿಲ್ಲ. ಅದಕ್ಕೆ ಇವ್ರು ಏನಾತಾರಲ್ಲ, ಅವ್ರ ಮಾತು ಕೇಳಿ ನಾಶ ಆತಾರ. ಯಾವಾಗಲೂ ದೇವ್ರ ಕಾರ್ಯಗಳು, ದೇವ್ರ ವಿಷಯಗಳು ಡೆಡ್ ಆಪೋಸಿಟ್ ಇರ್ತಾವು, ಅರ್ಥ ಆಗೋದಿಲ್ಲ ಅವು. ನಮ್ಗೇನ್ ಅನ್ಸುತ್ತೆ ಹೇಳು, ಇವ್ರು ಹಂಗೆ ಹೇಳ್ತಿರ್ತಾರ ಹೇಳು, ಸೇವಕರಲ್ಲ ಅವ್ರು ಹೇಳ್ತಿರ್ತಾರ ನಮ್ ಬಾಧೆ, ನಾವ್ ಅನುಭವಿಸ್ತಿರೋದು ನಮಗ್ ಗೊತ್ತು. ಇವ್ರ ನಿಂತು ಏನ್ ಬೇಕಾದ್ರೆ ಹೇಳ್ತಾರ, ಅನುಭವಿಸ್ತಿರೋದು ನಾವು ಅಲ್ಲ. ಪರಿಸ್ಥಿತಿಗಳು ನಮ್ಮನ್ನ ದಾರಿ ನಡೆಸ್ತಾವ, ನಾವೆಲ್ಲ ನಡೆದು ಪರಿಸ್ಥಿತಿಗಳು ನಡೆಸ್ತಾವ. ಹಂಗ ಹೋಗ್ಬಾರ್ದ, ಆಯ್ತಾ? ವಾಕ್ಯ ಏನೈತೆ ಅದೇ ಸತ್ಯ, ವಾಕ್ಯ ಸಾರಾಂಶನೇ ಸತ್ಯ. ದೇವ್ರನಾಗ ನಾವ್ ಇಟ್ಟು ನಡೆದೀವಿ ಅಂದ್ರೆ ಅಸಲು ಅದಕ್ಕೆ ಸಿಂಹಪ್ಪ ಪಿಲ್ಲೈನ ಆಕಲ್ಗೊಂದು ಆಕಲ್ಗೊನ್ನೋದು ಆ ಚರಿತ್ರೆನಾಗ ಇಲ್ಲ. ಅದು ನಾವ್ ಹಂಗ ನಡಿಬೇಕು. ಥೋಮ ಅದೇ ಇಟ್ಕೊಂಡೆ ನಡೆಯೋದು. ಆ ರೀತಿಯಾಗಿ ನಡೀತಾನ, ವಿಶ್ವಾಸದಲ್ಲಿ ಸ್ಥಿರಪಡ್ತಾನ, ಅನೇಕ ಪ್ರಾಂತಗಳಲ್ಲಿ ಹೋಗಿ ಹೇಳ್ತಾನ. ಲಾಸ್ಟಿಗೆ ಒಂದು ಪ್ರಾಂತಕ್ಕೆ ಬರ್ತಾನ. ಆ ಪ್ರಾಂತ ಮಲಯಾಪುರ ಅನ್ನೋ ಪ್ರಾಂತಕ್ಕೆ ಬರ್ತಾನ. ಅಲ್ಲಿ ಆಲ್ರೆಡಿ ಇನ್ನ ಸಾಯಿಸ್ಬೇಕಂತ ಹೇಳಿ ಪ್ರಿಪೇರ್ ಮಾಡ್ಬಿಡ್ತಾರ. ಯಾಕಂದ್ರೆ ಫುಲ್ ಪ್ರಭಾವಿತ ಮಾಡ್ತಿರ್ತಾನ, ಎಲ್ಲ ತೊಲಗ ಪ್ರಭಾವಿತ ಮಾಡ್ತಿರ್ತಾನ. ಆಶ್ಚರ್ಯ ಕಾರ್ಯಗಳು ನಡೀತಿರ್ತಾವ, ಅದ್ಭುತ ಕಾರ್ಯಗಳು ನಡೀತಿರ್ತವ. ಪ್ರಾಂತಿಗೆ ಸಾಯಿಸ್ತಾ ಇರ್ತದ. ಮೇಲೆ ಹೋಗಿ ಒಂದು ಗುಡ್ಡದ ತಲೆ ಹೋಗ್ತಾನ, ಗುಡ್ಡದ ಮೇಲೆ ಹೋಗಿ ನಿಂತ್ಕೊಂಡು ಅಲ್ಲೇ ಪ್ರಾರ್ಥನೆ ಮಾಡ್ಕೊಂಡು, ಯಾರು ಕಾಣಬಾರ್ದು, ನಾನು ಕಂಡಾಗಿನ ಸಾಯಿಸ್ತಾರ ಅಂತ ಎಲ್ಲ ಇರ್ತಾರ. ಕೆಲವೊಂದು ಇವ್ರಿಗೆ ಗೊತ್ತಿರ್ತಾರ, ತೋಮ ಗೊತ್ತಿರ್ತಾರ, ಅವ್ರ ಮೇಲೆ ಬರ್ತಿರ್ತಾರ. ಅಲ್ಲಿ ಇವ್ರ ಮ್ಯಾಲ ಅಷ್ಟು ದೂರ ಅವ್ರ ಮೇಲೆ ಹೋಗಿ ಎತ್ಕೊಂಡು ಹೋದಾಗ ಅವ್ರಿಗೆ ತೋಮ ಅಲ್ಲಿ ಮ್ಯಾಲ ನೀರು ಕೊಡ್ತಿರ್ತಾನಂತ. ಆ ಬಂಡೆ ನಗಿದ ನೀರು ಬರ್ತಿರ್ತಾವಂತ. ಆಮೇಲೆ ಇವಾಗ ಕೂಡ ಅದು ಮೆಡ್ರಾಸ್ನಲ್ಲಿ ಆ ನೀರು ಬರ್ತಾನೆ ಅದಾವಂತ. ಅದು ಎಲ್ಲಿಂದ ಬರ್ತದೋ ಬಂಡೆ ಗೊತ್ತಿಲ್ಲ ಅಂತ. ಆ ಒಂದು ಪ್ರಾಂತ್ಯಕ್ಕಿದ್ದಾಗ ಇನ್ನು ಸಾಯಿಸ್ಬೇಕಂತ ಚೆನ್ನೈದಲ್ಲಿ ಬಂದಾಗ
ಅಲ್ಲಿ ಒಬ್ಬ ರಾಜನು ಈ ವ್ಯಕ್ತಿನ ಕರೆ ಕಳಿಸಿ, ಏನಪ್ಪಾ ನಿನ್ನ ಅದ್ಭುತ ಕಾರ್ಯಗಳು ಹಿಂಗ್ ನಡಕತ್ತವ ಅಂತ ಹೇಳಿ ಒಂದು ಕಟ್ಟಿಗೆ ಇದ್ದಾಗ ಆ ಕಟ್ಟಿಗೆನ ಎಷ್ಟೋ ಜನ ಸರಿಸ್ತಿರ್ತಾರಂತ. ಸರಿಸ್ತಿರುವಾಗ ನಿನ್ನ ದೇವರು ಒಂದು ಶಕ್ತಿನ, ನಿನ್ನ ದೇವರು ಒಂದು ಇದನ್ನ ನಮಗೆ ತೋರ್ಸು ಅಂತ ಹೇಳಿದಾಗ ಅವಾಗ ತೋಮ ಬಂದು ಆ ಕಟ್ಟಿಗೆನ ಒಬ್ಬನೇ ಹಿಂಗ್ ದೊಬ್ತಾನಂತ, ಅದು ಅಷ್ಟು ದೂರ ಮುಂದಕ್ಕೆ ಹೋಗ್ತದಂತ. ಎಲ್ಲರೂ ಆಶ್ಚರ್ಯ ಆಗ್ತಾರಂತ, ದೇವ್ರಿಗೆ ಶಕ್ತಿ ಐತೆ ಅಂತ ಹೇಳಿ ಆ ರಾಜನವರೆಲ್ಲರೂ ನಂಬ್ತಾರಂತ. ರಾಜನವರೆಲ್ಲ ನಂಬ್ತಿದ್ರೆ ಇವಾಗ ಇಲ್ಲಿರೋ ಭಾರತ ದೇಶದವರು ಈ ಎಲ್ಲೋ ಬಂದಿರೋ ವ್ಯಕ್ತಿ ಬೇರೆ ಒಂದು ಮತನ ಎಲ್ಲ ಪ್ರಚಾರ ಮಾಡಿ ರಾಜರನ್ನೆಲ್ಲ ಮಾರಿಸ್ತಾನಲ್ಲ ಅಂತ ಹೇಳಿ ಹೆಂಗನ ಮಾಡಿ ಇದನ್ನ ಸಾಯಿಸ್ಬೇಕಂತ ಹೇಳಿ ಈ ಒಬ್ರು ಏನು ಮಾಡ್ತಾರಂದ್ರೆ, ಚಿನ್ಮಯ ಅನ್ನೋ ಒಂದು ಪ್ರಾಂತದಲ್ಲಿ ಆ ಒಂದು ಮೇಲೆ ಒಂದು ಗುಡ್ಡದಲ್ಲಿ ಹೋಗಿ ಪ್ರೇಯರ್ ಮಾಡ್ತಿರುವಾಗ ಸೀದಾ ಬಂದು ಬಲ್ಲೆತಲ್ಲಿದ್ದ ಚುಚ್ಚಿ ಸಾಯಿಸ್ಬಿಡ್ತಾರೆ. ಯಾರನ್ನ? ಥೋಮನ. ಸೆಂಟ್ ಥಾಮಸ್ ಮೌಂಟ್ 72ನಲ್ಲಿ ಕ್ರಿಸ್ತ ಶಕ 72ನಲ್ಲಿ ಸಾಯಿಸ್ತಾರ. ಜುಲೈ 3ನೇ ತಾರೀಕು. ಯಾವಾಗ? ಜುಲೈ 3ನೇ ತಾರೀಕು. ಇವಾಗ ಕೂಡ ಥಾಮಸ್ ಮೆಮೊರೇಬಲ್ ಡೇ ಅಂತೇಳಿ ಮಾಡ್ತಾರ ಅನ್ಬೋದು ಮಡ್ರಾಸ್ನಾಗ. ಫಸ್ಟಿಗೆ ತೋಮಾಗ ನಂಬಿಕೆನೇ ಇದ್ದಿಲ್ಲ. ಯಾವ್ದ್ರ ಮೇಲೆ ವಿಶ್ವಾಸ ಇಡ್ಬೇಕಂದ್ರೆ ನಂಬಿಕೆ ಇಲ್ದಿರೋಂಥ ವ್ಯಕ್ತಿ, ಭಯಪಡುವಂಥ ವ್ಯಕ್ತಿ. ಯೇಸನ್ ಹೋಗನ್ ಬಂದ್ರೆ ಈ ಜೊತೆಗೆ ಹೋಗಿ ನಾವು ಕೂಡ ಸಾಯನ ಸತ್ತೋಗ್ಬಿಡ್ತೀವಿ ಅನ್ನೋ ಆ ರೀತಿ ಹೇಳಿರೋಂಥ ವ್ಯಕ್ತಿ ದೇವ್ರ ಸಲುವಾಗಿ ಪ್ರಾಣ ಕೊಡುವಷ್ಟು ಆ ಒಂದು ತೀರ್ಮಾನ ತಗೊಂಡು ನಡೆದಾರಂದ್ರೆ, ಅದೇ ತೋಮ ಬಂದಿಲ್ಲ ಅಂದ್ರೆ ನಮಗೆ ರಕ್ಷಣೆ ಇದ್ದಿಲ್ಲ. ಇಲ್ಲಿ ಆ ತೀರ್ಮಾನ ತಗೊಂಡಾರ, ನಾನು ಓದ್ತೀನಿ, ಖಚಿತವಾಗಿ ಇಲ್ಲಿ ವ್ಯತಿರೇಕ ಬರ್ತತೆ, ನನ್ನ ಪ್ರಾಣ ಅರ್ಪಿಸ ಕೂಡ ನಾನು ರೆಡಿ, ಒಟ್ಟು ಸ್ವಾರ್ಥ ಹೇಳಿ ರಕ್ಷಣೆಯಲ್ಲಿ ನಡೆಸಬೇಕು ಅನ್ನೋ ತೀರ್ಮಾನಗಳಿಗೆ ಬಂದಾರ. ಆ ತೀರ್ಮಾನಲಿದ್ದೇನೆ, ಅವ್ರು ಮಾಡಿರೋ ಪ್ರಾಣ ತ್ಯಾಗಲಿದ್ದೇನೆ ನಾವು ಇಷ್ಟು ಜನ ಇಲ್ಲಿ ರಕ್ಷಣೆ ಹೊಂದಿವಿ. ನಾವೆಲ್ಲ ಪರಲೋಕ ಬಾಧ್ಯರಾಗಿವಿ. ಆಮೇನ್. ಆದಿರ್ಬೇಕು ನಾವು. ಅದಕ್ಕೆ ನಾನು ಯಾವಾಗ ಹೇಳ್ತಿರ್ತೀರಿ, ಪ್ರಾರಂಭ ಅಲ್ಪವಾಗಿದ್ರು ಕೂಡ ಮುಗಿಂಪು ಮಹಿಮಕರವಾಗಿರ್ಬೇಕು. ನಮ್ಮ ಪ್ರಾರಂಭ ಹೆಂಗೈತೆ ನಮಗೆ ಗೊತ್ತಿಲ್ಲ. ನಾವೆಷ್ಟು ಬಲಹೀನರು, ಹೌದು ನಾವು ಬಲಹೀನರೇ, ಆದ್ರೆ ಬಲವಾದ ಕಾರ್ಯಗಳು ದೇವರು ಮಾಡಿಸ್ತಾನೆ ಬಲಹೀನರಲ್ಲಿದ್ದ. ಆಮೇನ್.